ಆರೋಗ್ಯನಾ? ಇನ್ನು ಹಂಗೆ ಇದೆ ಬುದ್ಧಿ. ಔಷಧಿ ಔಷಧಿ ಬಿಸಾಕ್ಬೇಡ. ಮಕ್ಕಳಾಗಿದ್ದಾರಮ್ಮ? ಚೆನ್ನಾಗಿದ್ದಾರ? ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏಯ್ ಆ ಕಡೆ ಹಿಡ್ಕೊ. ಔಷಧಿ ಬಟ್ಟೆ ಕೊಡ ಇಲ್ಲಿ. ತಗೊಳ್ಳೋಣ. ಸರಿಯಾಗಿ ಹಿಡ್ಕೊ. ಕಷಾಯ ಎಲ್ಲಿ ಗೋವಿಂದ? ಏನಣ್ಣ? ಏಯ್ ಹೆದರ್ಕೊಂಡು ಬಿದ್ದು ಸಾಯ್ ಬಿಡುವ. ಸರಿಯಾಗಿ ತಲೆ ಹಿಡ್ಕೊಳ್ಳೋ. ನೀವೇನು ಹೆದರ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ ವೈದ್ಯರಿಗೆ. ನಮಸ್ಕಾರ. ಏನ್ ಗೌಡ್ರೆ ನೀವ್ ಈ ಕಡೆ? ತಾವು ಬರ್ತಿರಲ್ಲ ಅಂತ ನಾನೇ ಹುಡ್ಕೊಂಬಂದೆ. ಅನುಮಾನ ಯಾಕ್ರಿ? ಸೂರ್ಯ ಹುಟ್ಟ ತಪ್ಪುವುದು, ಆದ್ರೆ ನಮ್ ವೈದ್ಯರಿಗೆ 24 ಗಂಟೆ ರೋಗಿ ಸೇವೆ ಇದ್ದೇ ಇರುತ್ತೆ. ತರ್ಲೆ ನಡಿಯ ಸುಮ್ನೆ. ನಡೀರಿ ನಡೀರಿ. ತಂದೆ ತಾಯಿ ಇಲ್ಲದ ತಪ್ಪಲಿ ಅಂತ ಇಲ್ಲಿ ಗಂಟ ಸಾಕದೆ. ಮದುವೆ ಮಾಡಿದ್ರೆ 4 ಮಕ್ಕಳು ತಂದೆ ಆಗಿರ್ತಿದ್ದೆ. ನಾನು ಆಯಾಗಿ ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂಡಿರ್ತಿದ್ದೆ. ಹುಚ್ಚು ಮುಂಡೆದು ನಂಗ ಮದುವೆನೇ ಬೇಡ, ಜನಗಳ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹಗಲು ರಾತ್ರಿ ಹಳ್ಳಿಗೆ ಹೋಗಿ ಔಷಧಿ ಕೊಡೋದೇ ಆಯ್ತು. ಇನ್ನು ಎಷ್ಟು ದಿನ ಇವನ ದಾರಿ ಕಾಯ್ಬೇಕೋ ಏನೋ. ಅಜ್ಜಿ ಅಜ್ಜಿ. ಯಾರು? ಏನಪ್ಪ? ಅಜ್ಜಿ ವೈದ್ಯರಿದಾರ ಅಜ್ಜಿ? ಇಲ್ಲಪ್ಪ, ಹೊರಗಡೆ ಹೋಗವ್ನೆ, ಇನ್ನೂ ಬಂದಿಲ್ಲ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ. ಅಜ್ಜಿ ನನ್ನ ಹೆಂಡ್ರು ಹೊಟ್ಟೆ ನೋವಿನಿಂದ ನರಳ್ತಿದ್ದಾಳೆ. ಅವನ್ ಬಂದು ಕೂಡ್ಲೆ ಹೇಳ್ತೀನಿ ಬಿಡು. ಅಜ್ಜಿ ನನ್ನ ಹೆಂಡ್ರು ಸಂಕಟ ನಾನ್ ನೋಡಕ್ ಆಗ್ತಿಲ್ಲ. ನಾನು ಹೇಳಿದ್ನಲ್ಲಪ್ಪ, ಬಂದು ಕೂಡ್ಲೆ ಕಳಿಸ್ತೀನಿ ಅಂತ. ಹೋಗು ಅಜ್ಜಿ, ಹೆಂಗಾರ ಮಾಡಿ ನನ್ನ ಹೆಂಡ್ರು ಪ್ರಾಣ ಉಳಿಸ್ಕೊಡ ಅಜ್ಜಿ. ನೋಡಪ್ಪ, ಕೆದ್ರಕೋಬೇಡ, ಧೈರ್ಯವಾಗಿರು. ಆತೆ ಅವನೇ ಎಲ್ಲ ಒಳ್ಳೇದ್ ಮಾಡ್ತಾನೆ. ಹೋಗು, ನಾವ್ ಕಳಿಸ್ತೀನಿ. ಹೋಗು. ದಿನ ಸಾಯೋರ್ಗೆ ಹೊಳೋರ್ಗೆ ಯಾರು? ನಡೀಲಿ ನಡೀಲಿ. ಎಷ್ಟು ದಿನ ನಿನ್ ಕಳ್ಳಾಟ? ಬತ್ತೀನಿರು, ನಾನೇ ಉಣ್ಣಕ್ಕಿಕ್ತೀನಿ. ಅಜಯ್ ನೀ ಮಲ್ಕೋ, ಇವನಿಲ್ವಾ? ಹೌದಜ್ಜಿ, ನಾನಿಲ್ವಾ? ನೀನ್ ಸುಮ್ಮನೆ ಮಲ್ಕೋ. ಇದೆಯಾ? ಯಾಕೆ? ಕತ್ತೆ ಹಿಂದೆ ಬಾಲ ಇದ್ದಂಗೆ ನಿಂಗೇನ್ ತಿಳಿತದೆ? ಇನ್ನು ಎಷ್ಟು ದಿನ ಹಿಂಗೆ ಕಷ್ಟ ಪಡ್ಬೇಕೋ ಏನೋ. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ನಾನು ಗಟ್ಟಿಯಾಗಿರೋವಾಗೆ 2 ಕೈನ 4 ಕೈ ಮಾಡೋಣ ಅಂದ್ರೆ ಮುಂಡೆದು. ನೀನೆಲ್ ಕೇಳ್ತೀಯ? ಅಯ್ಯೋ ಮುದುಕಿ, ಅದಕ್ಕೆ ನಾನು ಎದ್ದೇಳ್ಬೇಡ ಅಂತ ಹೇಳಿದ್ದು. ಮಲಗಿಸ್ತೀಯಪ್ಪ, ನನ್ನ ಮನಸ್ಸು ಕೇಳ್ಬೇಕಲ್ಲ. ನಿನ್ನ ಹೆತ್ತೋರು ನನ್ನ ಮಡ್ಲಿಗೆ ಹಾಕಿ ಕಣ್ಬಿಟ್ಟು. ಅಜ್ಜಿ, ಅದಕ್ಕೆ ನಾನು ಎಬ್ಬಿಸ್ತಾ ಇದ್ದಿದ್ದು. ಏನಾಗೋಯ್ತು? ಆಗಿರೋದ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು
ರಾಮನಿಗೂ ಸೀತೆ ಏನ್ ಸಂಬಂಧ ಅಂದಂಗ ಆತ. ಹೌದಪ್ಪ, ಈ ಮನೆಗೆ ಒಬ್ಬ ಸೀತೆ ಬಂದ್ಬಿಟ್ರೆ ಸಾಕು. ಸರಿ ಹೋಯ್ತು. ನಾನ್ ಸೀತೆನ್ ಮದುವೆ ಆದ್ರೆ 3 ಹೊತ್ತು ಕಾಡಲ್ಲೇ ಕಾಲ ಕಳಿಬೇಕಾಗತ್ತೆ. ಆಗ ನಿನ್ ನೋಡ್ಕೊಳ್ಳೋ ಯಾರು? ಈಗ ಊಟ ಬಡ್ಸು. ಮಗ, ಆ ಮುನಿಯಪ್ಪ ಬಂದಿದ್ದ. ಅವನ್ ಯಾಂಡ್ರಿಗೇನೋ ಹೊಟ್ಟೆ ನೋವು ಬಂದು ಒದ್ದಾಡ್ತಾವಳಂತೆ. ನೀನ್ ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದ. ಹೌದಾ? ಏ ಉಂಡು ಬಿಟ್ಟು ಹೋಗ. ಬರ ಗೋವಿಂದ, ಬರಬೇಕ. ಏ ತನ್ನು, ನೀನಾದ್ರೂ ಉಣ್ಲ. ಬಂದೇನೋ. ಅಯ್ಯೋ, ಉಣ್ಬೇಕಾದ್ರೂ ಹೇಳ್ಬೋದಾಗಿತ್ತು. ಎಂತ ಕೆಲಸ ಮಾಡ್ಬೇಕು. ಕೌಸಲ್ಯ ಸುಪ್ರಜಾ. ಅಣ್ಣ, ಏನು ಅಜ್ಜಿ ಅಷ್ಟೊಂದು ಹೇಳ್ತಾವ್ರೆ. ಏನ್ ಹೇಳು? ಯಾವ್ದಾರು ಹುಡುಗಿ ನೋಡ್ಕೊಂಡು ಮದುವೆ ಮಾಡ್ಕೊಂಡು. ಏ ಗೋವಿಂದ, ಈ ಮದುವೆ ಸಂಸಾರ ಯಾವ್ದ್ರಲ್ಲೂ ನಂಗೆ ಆಸಕ್ತಿನೇ ಇಲ್ಲ ಕಣ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ವೈದ್ಯರು, ಇದೇನಿದು? ಏನಾಯ್ತು? ಏನೋ ಹೋಗಿ ಏನೇನೋ ಆಗೋಯ್ತು. ಈ ಹುಡುಗಿ ಬರ್ಲಿಲ್ಲ ಅಂದ್ರೆ ನನ್ ಗತಿ ಅದೋ ಗತಿ. ಅಯ್ಯೋ, ಅದ್ ಸರಿ, ಈ ಹುಡುಗಿ ಯಾರು? ನಿಮಗ್ ಗೊತ್ತಿಲ್ವಾ? ನನ್ನ ಒಬ್ಳೆ ಮಗಳು ಭಾನು ಅಂತ. ತಗೊಳ್ಳಿ, ಒರ್ಸ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಒರ್ಸ್ಕೊಳ್ಳಿ. ಇದ್ರೆ ಮುಖ್ಯ ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿತ್ತು ಅಂದ್ರೆ ನಿಮ್ಮ ನಂಬಿರೋ ರೋಗಿಗಳು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಜ್ಜಿ ಸುಖವಾಗಿರ್ತಾರೆ. ನಾ ಬರ್ತೀನಿ. ಒಳ್ಳೇದು. ಈ ನನ್ ಮಗನ್ಗೆ ಮದ್ವೆ ಆಗಕ್ಕಿಲ್ವೇನವ್ವ? ಇವನಿಗೆ ಕಂಕಣ ಭಾಗ್ಯ ಕೂಡಿ ಬರುವುದಿಲ್ಲ. ಕಣಿಯಮ್ಮ ಕಣಿಯಮ್ಮ, ನನ್ ಹೊಸಿ ಕಣಿ ಹೇಳು. ಕಣವ, ಲಕ್ಷಿ ಬಂದವಳೆ, ಮದ್ವೆ ಯಾವಾಗ ಆಗ್ತದೆ ಹೇಳ್ ಕಣವ. ನಿನಗೆ ಕಂಕಣ ಭಾಗ್ಯ ಕೂಡಿ ಬಂದೈತೆ ತಾಯಿ. ನೀನು ದಿನ ಮನೆಯ ಮುಂದೆ ಸಗಣಿ ಸಾರಿಸಿ ಸಗಣಿ ದೇವರ ಪೂಜೆ ಮಾಡು ತಾಯಿ. ಆಗ ನಿನಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೈತೆ ತಾಯಿ, ಕೂಡಿ ಬರುತ್ತೈತೆ. ಹಾಗಾದ್ರೆ ನನ್ಗೆ ಬೇಗ ಮದ್ವೆ ಆಗುತ್ತಾ? ಖಂಡಿತವಾಗಿಯೂ ಆಗುತ್ತೆ ತಾಯಿ. ದೀಪ ಬೇರೆ ಹಚ್ಚಿಲ್ಲ, ಈ ಅಜ್ಜಿ ಎಲ್ಲ ಹೋಯ್ತು. ಏ ಅಜ್ಜಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ? ವೈದ್ಯರೇ, ನಾನೇನಾದ್ರು ನೋಡ್ದೆ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಅನಾಹುತಾನೇ ನಡೆದೋಗ್ತಿತ್ತು. ಅನಾಹುತನ? ಅಜ್ಜಿ, ಏನ್ ಹೇಳ್ತಿದಾರೆ ಇವರು? ವೈದ್ಯರೇ, ಸ್ವಲ್ಪ ತಡವಾಗಿದ್ರೆ ನಿಮ್ಮ ಅಜ್ಜಿ ಹೆಣ್ವಾಗ್ತಿದ್ಲು. ಅಂತದ್ ಏನಾಗಿದೆ ಅಜ್ಜಿ ನಿಂಗೆ? ನಾನ್ ಸತ್ತ ಮೇಲಾದ್ರೂ ನಿಂಗ್ ಬುದ್ಧಿ ಬರ್ಲಿ ಅಂತ ಹಂಗ್ ಮಾಡ್ದೆ. ಏನ್ ವೈದ್ಯರೇ,
ಎಲ್ರಿಗೂ ಬುದ್ಧಿ ಹೇಳೋ ನೀವೇ ಹೀಗ್ ಮಾಡಿದ್ರೆ ಹೇಗೆ? ಎಷ್ಟು ದಿನ ಅಂತ ಅಜ್ಜಿಗೆ ಕಷ್ಟ ಕೊಡ್ತೀರಾ? ಅವ್ರನ್ನ ಸುಖವಾಗಿಡೋ ಕರ್ತವ್ಯ ನಿಮ್ದು ತಾನೆ. ಬರೀ ಜನಗಳ್ಗೋಳ್ ನೋಡ್ತಿದ್ರೆ ಅಜ್ಜಿಗೋಳ್ ನೋಡೋರು ಯಾರು? ಅಜ್ಜಿ ಸತ್ತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಿಮ್ ಅಜ್ಜಿನ ಉಳಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಪಾಪ ಮಾಡ್ದೋಳು ನಾನು. ಪಾಪ ಮಾಡ್ದವಳು ನೀನಲ್ಲ, ನಾನು. ಮದುವೆ ತಾನೆ ಆಗ್ತೀನಿ. ನಮ್ ನಾಟಕ ಹೊಲಿಸ್ಬಿಡ್ತು. ಅಲ್ಲ ಕಣವ, ಅಜ್ಜಿಗೆ ಏನಾಗಿತ್ತಂತೆ? ಚೆಲುವೋದಯ ಬಾನಂಚಲಿ, ಸೂರ್ಯೋದಯ ಬಾನಂಚಲಿ, ಹೊಂಬೆಳಕ ಸಿರಿಯ ಸೊಬಗ ಚಿಮ್ಮಿಸಲು. ಹೋ ಆನೇಸರ, ಹೋ ಬಲು ಸುಂದರ, ಹೋ ಆ ಬೆಳ್ಳಿಯ ಕೂತೇರಲಿ, ಆ ಸೂರ್ಯನ ಉದಯದುತ್ಸವ ಬಾನಿನಲ್ಲಿ. ಅರುಣೋದಯ ಬಾನಂಚಲಿ, ಚೆಲುವೋದಯ ಬಾನಂಚಲಿ.
ಮೃದು ಕಂಪನ ಮನದಾಳದಿ ಹೊಸ ಚಿತ್ತಾರದ ಬಾನಂಗಳ ಹೊಸ ಚಿತ್ತಾರದ ಬಾನಂಗಳ ನವ ಸ್ವರ್ಗ ಸೃಷ್ಟಿಯ ಬಿಂಬವು ಆ ಸೂರ್ಯ ದೇವನ ರಂಗವೋ ಯಾರರಿಯರು ಈ ಗುಟ್ಟನು ನೋಡಿ ಅರುಣೋದಯ ಬಾನಂಚಲಿ ಚೆಲುವೋದಯ ಬಾನಂಚಲಿ ಸೂರ್ಯೋದಯ ಬಾನಂಚಲಿ ಹೊಂಗಳಕ ಸಿರಿಯ ಸೊಬಗ ಚಿಮ್ಮಿಸಲು ಹೋ ಆದೇಶರ ಹೋ ಸುಂದರ ಹೋ ಬೆಳ್ಳಿಯ ಗುರುತೇರಲಿ ಆ ಸೂರ್ಯನ ಉದಯೋತ್ಸವ ಬಾನಿರಲಿ. ಯಾರೇ ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ನಿನಗೆ ಸಾಟಿಲ್ಲ ಅರವೈ ಅರವೈ ಅಜ್ಜಿ 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 ಯಾಕೋ ಇಷ್ಟೊತ್ತು ಅವನ್ ಅವಾಗ್ಲೇ ಹೋದ್ನಲ್ಲ. ಹೋಗ್ಬಿಟ್ರ ಯಾಕಜ್ಜಿ ಏನಾಯ್ತು ಮತ್ತೆ ಔಷಧಿ ಪೆಟ್ಟಿಗೆ ಇಲ್ಲೇ ಇದೆ. ತಲ್ಲು ನಿನ್ನೆ ಯಾಕೆ ಬರ್ಲಿಲ್ಲ? ಎಲ್ಲೋಗಿದ್ದೆ? ದಾರಿ ತಪ್ಪುಟ್ಟ? ನೀ ದಾರಿ ತಪ್ಪನಲ್ಲ ಬಿಡು. ಒಂದೊಂದ್ಸಲ ಹಂಗ ಆಗತ್ತಜ್ಜಿ. ತಲ್ಲು ನಿಂಗೊಂದು ಖುಷಿ ಸುದ್ದಿ, ಅವನು ಮದ್ವೆಗೆ ಒಪ್ಕೊಂಡ್ಬಿಟ್ಟ. ಯಾರಜ್ಜಿ? ಇನ್ಯಾರು? ನಿನ್ ವಿಶ್ವಾಮಿತ್ರ. ಬಾಯ್ ಮುಚ್ಚು. ಏನಾಯ್ತು ಇವನಿಗೆ? ಅವನ್ ಮದ್ವೆಗೆ ಒಪ್ಕೊಂಡ್ರೆ ಇವನ್ಗೆ ಯಾಕೆ ಇಷ್ಟು ಖುಷಿ? ಅವ್ರಿಗೆ ಮದ್ವೆ ಆದ್ರೆ ನಾನು ಬೇಗ ಮದುವೆ ಮಾಡ್ಕೋಬಹುದು ಅಜ್ಜಿ. ಮದ್ವೆ ಆಸೆನಾ? ತಾಯಿಲ ತಬ್ಲಿನ ಕೈ ಹಿಡಿತೀನಿ ಅಂದ್ರೆ ನಾನ್ ಬೇಡ ಅಂತೀನಿ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಕುರುಡನಿಗೆ ಕಣ್ ಕೊಟ್ಟಷ್ಟೇ ಸಂತೋಷ ಆಗ್ತಿದೆ. ಈ ಸಂತೋಷವಾದ ವಿಷಯ ಕೇಳೋದಿಕ್ಕೆ ಅವಳು ಬದುಕಿದ್ರೆ ಎಷ್ಟು ಸಂತೋಷ ಪಟ್ಟಿರ್ತಿದ್ಲೋ ಏನೋ. ನಿಮ್ ಮಗಳು ತಾಯಿ ಇಲ್ದಿರೋ ತಬ್ಲಿ ಆದ್ರೆ ನಾನು ತಾಯಿ ತಂದೆ ಇಬ್ರು ಇಲ್ದಿರೋ ತಬ್ಲಿ. ನಿಮ್ಮಂತ ತಂದೆನ್ ಪಡೆದಿರೋದಕ್ಕೆ ಅವಳು ನನಗಿಂತ ಭಾಗ್ಯಶಾಲಿ. ಅಯ್ಯೋ, ಅದು ನಿಮ್ ದೊಡ್ಡ ಗುಣ. ಅಂದಾಗೆ ಎಲ್ಲಿ ನಿಮ್ ಮಗಳು ಕಾಣಿಸ್ತಾ ಇಲ್ಲ? ಭಾನು, ಒಂದ್ ಲೋಟ ಹಾಲ್ ತಗೊಂಡ್ ಬಾಮ್ಮ. ಬಂದೆಪ್ಪ. ಮನೇಲಿ ಅಜ್ಜಿ ಚೆನ್ನಾಗಿದಾರ? ಬಾ ತಾಯಿ ಬಾ. ಬರ್ತೀನಿ ಬರ್ತೀನಿ. ಯಾಕಪ್ಪ ಕಣ್ಣೀರು? ಇದು ದುಃಖದ ಕಣ್ಣೀರಲ್ಲಮ್ಮ, ಆನಂದದ ಕಣ್ಣೀರು. ವೈದ್ಯರು ನೀನ್ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ರು ತಾಯಿ. ಹೌದೇನಪ್ಪ? ಬರ್ತಾನೆ ನನ್ ಗಂಡ ಇಂದು, ಬಂದು ಸಗ್ನಿ ಮೇಲೆ ಜಾರ್ ಬೀಳ್ತಾನೆ ಇಂದು. ಲಾ 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 ಲಾ. ಸಣ್ಣದವ್ರೆ, ಆದಷ್ಟು ಬೇಗ ನನ್ಗೊಂದೊಳ್ಳೆ ಗಂಡ ಸಿಗೋ ಹಾಗೆ ಮಾಡು. ನೀನೇನಾದ್ರೂ ನನ್ನ ಆಸೆ ಪೂರೈಸ್ಬಿಟ್ರೆ ಎಲ್ರ ಮನೆ ಮುಂದೆನೂ ಸಗಣಿ ಸಾರಿಸಿ ನಿನ್ ಋಣ ತೀರ್ಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಬೇಗ ನನ್ನ ಆಸೆ ಪೂರೈಸ್ಬಿಟ್ಟೆ ಸಗಣಿ ದೇವ್ರೆ. ಅಯ್ಯೋ, ಸಿಕ್ಬಿಟ್ಟ ನನ್ನ ಗಂಡ, ಸಿಕ್ಬಿಟ್ಟ ಸಿಕ್ಬಿಟ್ಟ. ಮುದ್ಕ ನನಗೆ ಮುದ್ಕ ಗಂಡ ಬೇಡ, ನಂಗೆ ಬೇಡ ಬೇಡ ಬೇಡ. ಅಯ್ಯೋ, ಹಂಗನ್ಬೇಡ್ವೆ ಕಡೆ ನನ್ ಚಿನ್ನ.
ನನ್ ಮದುವೆ ಮಾಡ್ಕೊಳ್ಳಿ ನನ್ರನ್ನ. ನನ್ ಮದುವೆ ಮಾಡ್ಕೊಂಡ್ರೆ ನಿನ್ನ ಬೋ ಚೆನ್ನಾಗಿ ನೋಡ್ಕೊಳ್ತೇನೆ ಕಣೆ ನನ್ರನ್ನ. ಬೇಡ ಬೇಡ, ಕಾಡಿಗೆ ಹೋಗನಿಗೆ ಮದುವೆ ಬೇರೆ. ಮಾಡ್ತೇನೆ ತಡಿ. ಯಾಕೆ ಅಳ್ತಾ ಇದೀಯಾ? ಏನು ಇಲ್ಲ, ಅಪ್ಪ ನೆನ್ಪಾಯ್ತು ಅಂದ್ರೆ. ಅಯ್ಯೋ ಹುಚ್ಚಿ, ನಾಳೆ ಹೋಗ್ ಬಂದ್ರಾಯ್ತು. ಅಪ್ಪ ನನ್ ಬಿಟ್ಟು ಮಲಗ್ತಾ ಇರ್ಲಿಲ್ಲ. ನಾನು ಅಷ್ಟೇ, ನಮ್ಮ ಅಜ್ಜಿನ ಬಿಟ್ಟು ಮಲಗ್ತಾ ಇರ್ಲಿಲ್ಲ. ಈಗ ನಾವಿಬ್ರು ಮಲ್ಕೊಂಡ್ ಬಾ. ವೈದ್ರೆ 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 ಯಾರಪ್ಪ? ಅಜ್ಜಿ ವೈದ್ಯರಿದಾರ? ಹ್ಮ್. ನಮ್ ಪಟೇಲ್ರಿಗೆ ಎದೆ ನೋವು ಬಂದು ತುಂಬಾ ಒದ್ದಾಡ್ತಿದಾರೆ ಅಜ್ಜಿ. ಅಯ್ಯೋ, ಇವತ್ತು ತಾನೇ ಮದುವೆ ಆಗಿ ಮಲ್ಕೊಂಡವನೆ, ನಾನು ಹೆಂಗೆ ಎಬ್ಬರಿಸ್ಲಪ್ಪ? ತಪ್ಪಾಯ್ತಜ್ಜಿ, ನಮ್ ಪಟೇಲ್ರ ಜೀವ ಉಳ್ಸೋದು ನಿಮ್ ಕೈಲೈತೆ. ಹೆಂಗರ ಮಾಡಿ ನಮ್ ಪಟೇಲ್ರ ಜೀವ ಉಳಿಸ್ರಜ್ಜಿ. ಇಷ್ಟೊತ್ತಲ್ಲಿ ಪಟ್ಟಕ್ಕೆ ಹೋಗಕ್ಕ ಆಯ್ತಾ ಇಲ್ಲ. ಅದು ಅಲ್ದೆ ಅಮ್ಮವ್ರು ಅಳ್ತಾ ಕೂತವ್ರೆ. ಅಜ್ಜಿ, ನೀವೇ ನಮ್ಗೆ ಗತಿ. ನೀವೇ ಏನಾದ್ರೂ ನಮಗ್ ಸಹಾಯ ಮಾಡ್ಬೇಕು. ಯಾರಿಗೋ ಹೆಚ್ಚು ಕಡಿಮೆ ಆಗಿರೋ ತರ ಇದೆ. ಇಂಥ ಸಮಯದಲ್ಲಿ ನಾನು ಹೋಗದೆ ಹೋದ್ರೆ ಸರಿ ಇರೋದಿಲ್ಲ. ಅದು ಅಲ್ಲದೆ ನೀನ್ ಒಬ್ಬಳನ್ನೇ ಬಿಟ್ಟು ನಾನು ಹೇಗೆ ಹೋಗ್ಲಿ? ಇಂಥ ರಾತ್ರಿಗಳು ಬೇಕಾದಷ್ಟಿವೆ. ನೀವ್ ಯೋಚನೆ ಮಾಡ್ಬೇಡಿ. ಮೊದ್ಲು ಹೋಗಿ ಅವ್ರ ಜೀವ ಉಳಿಸಿ, ಪುಣ್ಯ ಬರುತ್ತೆ. ಸರಿ, ನಾನು ಬೇಗ ಬಂದ್ಬಿಡ್ತೀನಿ. ದೇವ್ರೆ, ಇವತ್ ನಾನು ಇವ್ರ ಕೈಯಿಂದ ತಪ್ಪಿಸ್ಕೊಂಡೆ. ನಾಳೆ ಇವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅವನು ಬರಕ್ ಆಗಲ್ಲ ಅಂತ ಹೇಳುದಲ್ಲ. ಅಜ್ಜಿ, ಈಗ ಗೊತ್ತಾಯ್ತಾ ನಿಂಗೆ ಮದುವೆ ಆದ್ರೆ ಏನಾಗುತ್ತೆ ಅಂತ? ನಡಿಯಪ್ಪ. ಒಬ್ಬ ಗಂಡು ಬೀಳ್ತಾ ಇಲ್ವಲ್ಲ? ಎಲ್ಲಿ ಕೊಟ್ಟಿದ್ಯಾ ಕಣ? ಹೊಲ್ತಕ್ ಹೋಯ್ತೇನೆ. ಅಯ್ಯಯ್ಯೋ, ಅಯ್ಯೋ ಅಯ್ಯೋ ಸೊಂಟ, ಅಯ್ಯೋ ಸಿಕ್ಬಿಟ್ಟ ಹುಡ್ಗನ್ನ. ಬಂದಳು ಯಾವ ಕಣಿ ಹೇಳಿದ್ಲೋ ಏನೋ. ಮೊದ್ಲು ಮುದ್ಕ ಬಿದ್ದ, ಈಗ ಹುಡುಗ ಬಿದ್ದ. ಅಯ್ಯೋ, ಈ ಜನ್ಮದಲ್ಲಿ ನನಗ್ ಮದ್ವೆ ಆಗುತ್ತೋ ಇಲ್ವೋ? ಹುಡುಗ ಗಿಡ ಅನ್ಬೇಡ, ನಾನ್ ದೊಡ್ಡವನಾಗಿದ್ದೀನಿ ಅಂತ ನಮ್ಮವ್ವ ಹೇಳವಳೆ. ನನಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದಾಳೆ. ನೀನೆಲ್ಲೋ ದದ್ದಿ ಹುಚ್ಚಿ. ದದ್ದಿ ಹುಚ್ಚಿ? ಅಯ್ಯೋ,
ದೇವ್ರೆ ನನ್ ವ್ರತಕ್ಕೆ ಭಂಗ ಬರ್ದೇರೋ ಹಾಗೆ ನೋಡ್ಕೊಳಪ್ಪ. ಅಮ್ಮ ಓ ಬೀಗರು ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಬಿಸಿಲಲ್ಲಿ ಬಂದಿದ್ದೀರಿ, ಕುಡಿಯಕ್ಕೆ ಏನಾದ್ರೂ ಮಜ್ಜಿಗೆ? ಏನು ಬೇಡ ಕಣಮ್ಮ. ಅದ್ ಸರಿ, ಏನು ಅಳಿಯ ಮಗಳು ಕಾಣಿಸ್ತಾನೆ ಇಲ್ಲ? ಅಳಿಯ ರಾಂಪುರಕ್ಕೆ ಹೋಗವ್ನೆ, ಓಹೋ, ಮಗಳು ದೇವಸ್ಥಾನಕ್ಕೆ ಹೋಗವಳೆ. ಅಮ್ಮ ನೀವೇನಾದ್ರು ತಿಳ್ಕೊಳ್ಳಿ, ನನ್ ಮಗಳಿಗೆ ದೇವ್ರು ಅಂದ್ರೆ ಪಂಚ ಪ್ರಾಣ ಕಣಮ್ಮ. ಅದು ಸರಿ ಬಿಡಪ್ಪ. ಆಗೋ ಬಂದ್ಲು. ಆ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಕಣಮ್ಮ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಪ್ಪ. ಯಾಕೋ ನಿನ್ನ ನೋಡ್ತಾ ಇದ್ರೆ ತುಂಬಾ ಬಡವಾಗಿದ್ದೀಯಾ ಅಂತ ಅನ್ಸತ್ತೆ. ಸಾಕು, ನಾನ್ ಬಡವಾಗಿದ್ದೀನಿ ಅಂತ ಹೇಳ್ದೋಳು ನೀನ್ ಒಬ್ಳೇ ಕಣಮ್ಮ. ಹೌದು ಕಣವ, ಇದ್ದೊಬ್ಬ ಮಗಳನ್ನ ಮದುವೆ ಮಾಡಿ ಗಂಡನ್ ಮನೆಗ್ ಕಳಿಸ್ಬಿಟ್ಟ. ಅವನೇ ಬೇಯಿಸ್ಕೊಂಡು ಅವನೇ ತಿನ್ಬೇಕು. ಅದಕ್ಕೆ ನಿನ್ ಕಣ್ಣಿಗೆ ನಿಮ್ಮ ಅಪ್ಪ ಬಾಡವಾದಂಕ ಅಂತಾನೆ. ಅಮ್ಮ, ಮೊದ್ಲು ಭಾನು ಮದುವೆ ಆಗೋದಕ್ಕಿಂತ ಮುಂಚೆ ಮನೆ ತುಂಬಾ ಪುಟು 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 ಅಂತ ಓಡಾಡ್ತಿದ್ಲು ಕಣಮ್ಮ. ಅವ್ ಹೊತ್ತೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಅವಳು ಮದ್ವೆ ಆದ್ಮೇಲೆ ಯಾಕೋ ಏನು ನಾನು ಒಬ್ಬಂಟಿ ಆಗ್ಬಿಟ್ಟೇನೋ ಅನ್ಸುತ್ತೆ. ನೀವ್ ಒಬ್ಬಂಟಿಗಾಗಿ ಯಾಕೆ ಅಲ್ಲಿರ್ಬೇಕು, ಇಲ್ಲೇ ಬಂದಿರ್ಬೋದಲ್ಲ? ಹೌದಪ್ಪ, ಅಜ್ಜಿ ಹೇಳೋದನ್ನು ಸರಿ ಇದೆ. ಅದು ಹ್ಯಾಕ್ ಸರಿ ಹೋಗುತ್ತವ ಮಗಳೇ? ಅದು ನಿಮ್ಮ ಅಮ್ಮನ ಮನೆ, ನಿನ್ ತವ್ರ ಮನೆ ಬಡವಾಗಿ ಹೋಗುತ್ತೆ ಕಣಮ್ಮ. ನಿಮ್ಮಮ್ಮ ಸತ್ಯಾಗದಲ್ಲೇ ನಾನು ಇದ್ಕೊಂಡು ಯಾರಿಗೂ ಹೊರೆ ಆಗ್ಲಿಲ್ದಂಗೆ ಒಂದ್ ದಿವ್ಸ ಕಂತೆ ಹೋಗಿದ್ರೆ ಮುಗೀತು. ಏನಂತೀಯ? ನೀವು ಭಾರ ಅಂತ ಯಾಕೆ ತಿಳ್ಕೊತೀರಾ? ಮಗ ಮಗಳು ಎರಡು ಅವಳೇ ಆಗಿರ್ಬೇಕಾದ್ರೆ ಮಕ್ಕಳಿಗೆ ತಂದೆ ಭಾರನ? ಅಮ್ಮ, ನೀವ್ ಹೇಳೋದು ಸರಿ ಕಣಮ್ಮ. ಅದು ನಿಮ್ಮ ದೊಡ್ಡ ಗುಣ. ಈ ತಾಯಿಯಲ್ಲಿ ತಬ್ಲಿನ ನಿಮ್ಮ ಮಡ್ಲಿಗೆ ಹಾಕಿದೀನಿ. ನನ್ಗಿನ್ಯಾವ ಚಿಂತೆನೂ ಇಲ್ಲ, ನಾನ್ ನೆಮ್ಮದಿಯಾಗಿರ್ತೀನಿ. ಇದೇಪ್ಪ ಸಂಸಾರ ಅಂದ್ರೆ. ಹೇಳಿ, ಊಟ ಮಾಡಿ. ಆಗ್ಲಮ್ಮ, ಇಲ್ಲಿ ಮಗಳು ಗಂಡನ ಮನೇಲಿ ಸಂತೋಷವಾಗಿರೋದನ್ನ ನೋಡಿದ್ದಾಯ್ತು, ನಿಮ್ಮ ದೊಡ್ಡ ಗುಣನ ಕಂಡಿದ್ದಾಯ್ತು. ನನಗೆ ಹಾಲು ಅನ್ನ ಊಟ ಮಾಡಿದಷ್ಟೇ ಸಂತೋಷವಾಗಿದೆ ಕಣಮ್ಮ. ನಾನಿನ್ ಬರ್ಲಮ್ಮ? ಇನ್ನೂ ಒಂದ್ 4 ದಿನ ಇದ್ಬಿಟ್ಟು ಹೋಗ್ಬೋದಲ್ಲಪ್ಪ? ಹೌದಪ್ಪ, ನಿಮ್ ಮಗಳು ಹೇಳ್ದಂಗೆ 4 ದಿವಸ ಇದ್ದು ಹೋದ್ರೆ ಅವಳ ಮನ್ಸಿಗೂ ಸಮಾಧಾನ ಆಗುತ್ತೆ. ಅಮ್ಮ, ಈಗ ಕುಯಿಲ್ ಸಮಯ, ಕೈ ತುಂಬಾ ಕೆಲ್ಸ. ನೀನೇನು ಬೇಜಾರು ಮಾಡ್ಕೋಬೇಡ ಮಗ. ಮುಂದಿನ ತಿಂಗಳು ಬರ್ತೀನಲ್ಲ, ಅವಾಗ 1 ತಿಂಗಳು ಇದ್ಬಿಟ್ಟು ಹೋಗ್ತೀನಿ. ನಾನಿನ್ ಬರ್ಲ ಮಗ? ಬರ್ತೀನಿ ಕಣಮ್ಮ. ಸರಿಯಪ್ಪ. ಕಿಚ್ಚು ಬೇಡ, ನೀನು ನನಗೆ ದೇವ್ರು ಕೊಟ್ಟು ಪ್ರಸಾದ ಕಣಯ್ಯ. ಕಿಚ್ಚು ಬೇಡ ಅಂದ್ರೆ ಅಜ್ಜಿ, ಅಜ್ಜಿ, ಪಟೇಲ್ರಿಗೆ ಇನ್ನು ಹುಷಾರಾಗಿಲ್ಲ. ವೈದ್ಯರು 1 ವಾರ ಬಿಟ್ಟು ಬರ್ತೀನಿ ಅಂತ ಹೇಳ್ ಕಳ್ಸವ್ರೆ. ನಾನಿನ್ ಬರ್ತೀನಿ ಅಜ್ಜಿ. ಅಜ್ಜಿ, ಅಜ್ಜಿ, ಏನಜ್ಜಿ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲಮ್ಮ, ನಿಂದೇ ಯೋಚನೆ. ನನಗೇನಾಗಿದೆ ಅಜ್ಜಿ? ಮದುವೆ ಆಗಿ 1 ದಿನಾನೂ ಕಳೀಲಿಲ್ಲ. ಬರಕ್ 1 ವಾರ ಆಗುತ್ತೆ ಅಂತ ಹೇಳ್ ಕಳ್ಸವನೆ. ದೇವ್ರೆ, ಹೀಗೆ ನನ್ ವ್ರತ ಮುಗಿಯೋವರೆಗೂ ಅವ್ರನ್ನ ನನ್ನಿಂದ ದೂರ ಇರೋ ಹಾಗೆ ಮಾಡಪ್ಪ. ಭಾನು, ಭಾನು, ಯಾಕಮ್ಮ ಸುಮ್ಮನೆ ನಿಂತಿದ್ದೀಯಾ? ನನಗ್ ಗೊತ್ತಮ್ಮ ನಿನಗ್ ನೋವಾಗಿದೆ ಅಂತ. ನಾನು ತಾಯಿಯಾಗಿ ಅಜ್ಜಿ ಆಗಿರೋಳಮ್ಮ. ಅಜ್ಜಿ, ನೀನ್ ಯಾಕಜ್ಜಿ ಬೇಜಾರ್ ಮಾಡ್ಕೊಂಡಿದ್ಯಾ? ಒಳಗ್ ಹೋಗೋಣ ಬಾ. ನಡಿಯಮ್ಮ.
ಇದೇನಿದು ಇದಕ್ಕಿದ ಹಾಗೆ ದೂತ್ ಅಂತ ಒಂದೇ ಸಲ ಪ್ರತ್ಯಕ್ಷ ಆಗ್ಬಿಟ್ರಿ? ಏಕೆ ಒಂದ್ ವಾರ ಆದ್ಮೇಲೆ ಬರ್ತೀನಿ ಅಂತ ಹೇಳಿದವನು ದಿಢೀರ್ ಅಂತ ಬಂದ್ಬಿಟ್ಟಲ್ಲ, ಅದಕ್ಕೆ ಆಶ್ಚರ್ಯನಾ? ಮತ್ತೆ ಪಟೇಲ್ರ ಗತಿ? ಅವ್ರಿಗೇನಾಗಿದೆ? ಒಳ್ಳೆ ಗುಂಡು ಕಲಿದ್ದಾಗಿದ್ದಾರೆ. ಅದೇನೋ ಇದ್ದಕ್ಕಿದ್ದಂಗೆ ಗುಣ ಆಗ್ಬಿಟ್ರು. ಎಲ್ಲ ನಿನ್ ಕಾಲ್ ಗುಣ ಚಿನ್ನ. ಈಗ್ಲಾದ್ರೂ ದೇವಿಯವರು ನನಗ್ ವರ ಕೊಟ್ಬಿಟ್ರೆ. ಅಯ್ಯೋ, ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡು ಅಂದ್ರೆ ಹೋಗಿ ಅಂದ್ರೆ. ಸ್ನಾನ ಮಾಡಿದೀನಿ ಚಿನ್ನ. ಹೋಗಿ. ಸ್ನಾನ ಮಾಡಿದೀನಿ ಅಂದ್ರೆ ಹೋಗಿ ಅಂದ್ರೆ. ಕಾಪಾಡ್ದ್ಯಾ ದೇವ್ರೆ ಅನ್ಕೊಂಡ್ರೆ ಮತ್ತೆ ಕಷ್ಟಕ್ಕೆ ನುಗ್ಬಿಟ್ಯಾ? ಯಾಕವ ಸುಮ್ಮನೆ ನಿಂತು ಬಿಟ್ಟಿದ್ಯಾ? ಅಕ್ಕಿ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಏನಾಗಿದೆ ನಿನಗೆ? ಅದು ಏನೂ ಇಲ್ಲ, ಅವ್ರು ಬಂದ್ಬಿಟ್ರು. ಬಂದ್ಬಿಟ್ಟ? ನಿನ್ ಬಿಟ್ಟು ಹೋದನು ಬರ್ತಾನೋ ಇಲ್ಲೋ ಅನ್ಕೊಂಡಿದ್ದೆ. ನಿನ್ನ ಅದೃಷ್ಟ ಕಣವಾ, ನಿನ್ನ ಅದೃಷ್ಟ. ಅಜಯ್, ಪಟೇಲ್ರಿಗೆ ಎದೇನೋ ವಾಸಿ ಆಯ್ತು, ಅದಕ್ಕೆ ಬಂದ್ಬಿಟ್ಟೆ. ಈಗ್ಲಾದ್ರೂ ಗೊತ್ತಾಯ್ತಾ ಮದುವೆ ಆದ್ರೆ ಏನಾಗುತ್ತೆ ಅಂತ? ಇದೇನಿದು ಸ್ನಾನ ಮಾಡಿ ಬನ್ನಿ ಅಂದ್ರೆ ಹಾಗೆ ಬಂದ್ರಲ್ಲ? ಅಯ್ಯೋ, ಮಾಡ್ಕೊಂಡ್ ಬಂದಿದ್ದೀನಿ ಕಣ. ಅಯ್ಯೋ, ಹೋಗಿ ಅಂದ್ರೆ. ಅಜ್ಜಿ ಅಜ್ಜಿ ಓ ಅಜ್ಜಿ. ಅಜ್ಜಿ, ಇವನೇನೋ ಮಾಡ್ಕೊಂಡ್ಬಿಟ್ಟಿದಾನೆ. ಏ ತಲ್ಲು, ಯಾರು ಇವಳು? ಅದಿರ್ಲಿ ಅಜ್ಜಿ, ಮೊದಲು ಆಶೀರ್ವಾದ ಮಾಡಜ್ಜಿ. ತಲೆ ಕೇಳ ಆಶೀರ್ವಾದನ. ಗುರು ಗಾಳಿ ನಿಂಗೂ ಬಡೀತು. ಇವತ್ತು ಶುಕ್ರವಾರ, ಶುಕ್ರ ದೇಶ ಶುರು ಆಯ್ತು ಬಿಡು. ಶುಕ್ರ ದೇಶ ಅಲ್ಲ, ಸಗಣಿ ದೇಶ. ಸಗಣಿಗೂ ದೇಶ ಇದ್ದ ಅಜ್ಜಿ, ಸಗಣಿನ ಅಷ್ಟ್ ಕೀಳಕ್ ಕಾಣ್ಬೇಡ. ಹೌದಾ ಕಣಜ್ಜಿ, ಆ ಸಗಣಿನ ದಿನಾ ಬೆಳಿಗ್ಗೆ ನಮ್ಮ ಅಂಗಳ ಮುಂದೆ ನಾನು ಸಾರಿಸ್ತಾ ಇದ್ನಾ, ಅದ್ರ ಮೇಲೆ ಜಾರಿ ಬೀಳೋನೆ ನಿನ್ ಯಜಮಾನ ಅಂತ ಒಬ್ಳು ಕಣ್ಣಿ ಹೇಳಿದ್ಲು. ಅದೊಂದು ಒಂದ್ ದಿವಸ ನಾನು ಸಾರಿಸ್ತಾ ಇದ್ನಾ, ಆಗ ಇವ್ರು ಬಂದ್ಬಿಟ್ಟು ಅದ್ರ ಮೇಲೆ ಜಾರಿ ಬಿದ್ಬಿಟ್ರು. ಆಗ್ಲೇ ನಾನು ಅವ್ರನ್ನ ನೋಡ್ದೆ. ಅದ್ರಂತೆ ನಮ್ ಮದ್ವೆ ಕೂಡ ನಡೀತು. ಅಜ್ಜಿ ಅಜ್ಜಿ, ಕಣ್ಣಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಅಲ್ಲ ಅಜ್ಜಿ? ಹೌದು ಕಣವಾ. ಗುರು ಕೆಸರಿನಲ್ಲಿ ಬಿದ್ದು ಮದ್ವೆ ಆದ, ಶಿಷ್ಯ ಸಗಣಿಲಿ ಬಿದ್ದು ಮದ್ವೆ ಆದ. ಇದಕ್ಕೆ ಕಣವಾ ಹೇಳೋದು ಗುರು ಶಿಷ್ಯರ ಸಂಬಂಧ ಅಂತ. ಅಯ್ಯೋ ಅಜ್ಜಿ, ಈ ಗೋವಿಂದ ನನಗೆ ಯಾವಾಗ್ಲೂ ಹೋಳಿಗೆ ಊಟ ಹಾಕ್ಸು ಅಂತಿದ್ದ. ಇರೋ ನಮ್ಮ ಮದುವೆ ಆದ್ಮೇಲೆ ಇಬ್ರು ಊಟ ಹಾಕಿಸ್ತೀವಿ ಅಂತಿದ್ದೆ. ಈಗ ನೋಡಿದ್ರೆ ಇವ್ರಿಬ್ರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇವರಿಬ್ರು ಸೇರಿ ನಮಗ್ ಹೋಳಿಗೆ ಊಟ ಹಾಕ್ಸ್ಬೇಕಜ್ಜಿ, ಏನಂತೀಯ? ಹೆಂಗೋ ನಿಮ್ಮಗಳಿಂದ ನಂಗೂ ಹೋಳಿಗೆ ಊಟ ಸಿಗ್ತದೆ. ನಡೀಲಿ ನಡೀಲಿ. ಈ ಜೋಡಿಗೆ ಆಶೀರ್ವಾದ ಮಾಡೆ. ಬಾನು, 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 ಏನ್ ಹುಡುಕ್ತಿದ್ಯೋ? ಅಜ್ಜಿ, ಬಾನು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಅಲ್ಲೆಲ್ಲೋ ಇರ್ಬೇಕು. ಸರಿ ಹುಡುಕು. ಅಯ್ಯೋ, ಎಲ್ಲಾ ಕಡೆ ಹುಡುಕ್ದೆ ಅಜ್ಜಿ. ಎಲ್ಲೋ ಹೋದ್ಲು. ದೇವ್ರೆ, ಇವತ್ತು ನನ್ನನ್ನ ಕಾಪಾಡಪ್ಪ. ಅವರಿಗೆ ಹೇಗ್ ಸಮಾಧಾನ ಪಡಿಸ್ಲಿ? ಇಷ್ಟೊತ್ತು ಎಲ್ಲೋಗಿದೆ? ಅದು ಏನಾಯ್ತು ಹೇಳು. 3 ದಿವಸ ತಲೆಗೆ ಸ್ನಾನ ಮಾಡ್ಬೇಕು. ಆಯ್ತು, ಯಾಕೆ ನಿಂತಿದ್ಯಾ? ಅಲ್ಲೇ ಮಲ್ಕೋ.
ಗಂಡ ಹಾಲು ಕುಡಿದ್ವಾ? ತಳ್ಳು ಬಾ. ಅದೇನು 6 ತಿಂಗಳು ಹುಟ್ಟು ನಂಗೆ ಅರ್ಧ ಹೆಸರು ಕರಿತಾ ಇದೆಯಲ್ಲ, ಪ್ರೀತಿಯಿಂದ ಪೂರ್ತಿಯಾಗಿ ತಳ್ಳು ಗೋವಿಂದ ಅಂತ ಕರಿಬಾರ್ದ? ತಳ್ಳು ಗೋವಿಂದನ? ಗೋವಿಂದ ಏನೋ ಸರಿ, ಅದೇ ತಳ್ಳು ಅಂದ್ರೆ? ಅಯ್ಯೋ ಅದ್ ನೀನ್ ಗೊತ್ತಿಲ್ವಾ? ನಮ್ಮ ಮುತ್ತಾತ ತಾತ ನಮ್ಮ ಅಪ್ಪ ನಾನು ತಳ್ಳೂರಲ್ಲೇ ಹುಟ್ಟಿದ್ದು. ಅದಕ್ಕೆ ತಳ್ಳೂರಲ್ಲಿ ಊರ್ ತೆಗೆದು ಗೋವಿಂದ ಸೇರಿಸಿ ತಳ್ಳು ಗೋವಿಂದ ಅಂತ ಹೆಸರಿಟ್ರು. ಅರ್ಥವಾಯ್ತು ಅರ್ಥವಾಯ್ತು. ಅಯ್ಯೋ ಅಯ್ಯೋ ಅಜಯ್, ನಾನು ಹೋಗಿ ಬರ್ತೀನಿ. ಏಯ್ ನಿಂತ್ಕೊಳ್ಳೋ, ನಿಂಗ್ ಬುದ್ಧಿ ಬೇಡ? ಮದ್ವೆ ಆಗಿ ಎಂಡ್ರೆ ಮನೆಗವಳೆ ಅನ್ನೋ ಜ್ಞಾನ ಬೇಡ್ವಾ? ಇಲ್ ನೋಡು, 1 ತಿಂಗಳು ನೀನೆಲ್ಲೂ ಹೋಗಂಗಿಲ್ಲ, ತಿಳಿತಾ? ಅಜ್ಜಿ ನಾನು ಹೋಗ್ತೀನಿ ಅಂತ ಹೊಂಟ್ಬಿಟ್ಟ ದಡ್ಡ ಗಂಡ. ನಿಂಗ್ ತಿಳಿದೇ ಇದ್ರೆ ನಾನು ಕೇಳು, ನಾನು ಹೇಳ್ತೀನಿ. ಅಜಯ್, ಅವಳು 3 ದಿನ ತಲೆಗೆ ಸ್ನಾನ ಮಾಡ್ಬೇಕಂತೆ. ನಾನು ಹೋಗಿ ಹೋಟೆಲ್ ಹೆಂಗಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಹೋಗ್ತೀನಿ ಅಂತ ಹಂಗೆ ಹೋಗ್ಬಿಡ್ಬೇಡ, ಬೇಗ ಬಾ. ನಿನ್ನ ಹತ್ರ ಬಡ್ಕೊಂಡ್ ಸಾಕಾಗೋಗದೆ. ಹೌದೇನಮ್ಮ? ನಾ ಬರಲ್ಲ. ಏ ಗಂಡ ಸ್ವಲ್ಪ ತಡಿ, ಮೊದ್ಲು ಸಗಣಿ ದೇವ್ರಿಗೆ ಹೊಸಿ ನಮಸ್ಕಾರ ಮಾಡು. ನೀವು ಸಗಣಿ ದೇವ್ರಿ, ನನ್ನ ಹೆಂಡತಿ ಹೊಟ್ಟೆ ನಾವು ಪೀಡೆ ಬೆಳೆದಪ್ಪ ನಂತರ. ಹೀಗೆ ನೋಡು, ಹೀಗೆ ನುಳಿತಾ ಇದ್ರೆ ಸೂಜಿ ದಾರ ತಗೊಂಡು ನಿನ್ ಬಾಯಿ ಹೊಲ್ದು ಬಿಡ್ತೀನಿ. ಹೇಳ್ತೀಯಾ? ಮತ್ತೆ ನಿಮ್ ಗುಟ್ಟದ ಹೆಂಗೋಲಿ? ಅಯ್ಯೋ ಯಾರಾದ್ರೂ ಬಂದು ಕಾಪಾಡಿ, ಮದುವೆ ಆಗಿನೂ 1 ವಾರ ಆಗಿಲ್ಲ, ಈ ಅಪ್ಪ ನನ್ನ ಬಿಟ್ಟು ಹೋಗ್ತಾನಂತೆ, ಬನ್ನಿ. ಅಯ್ಯೋ ಬಂಬಡ ಹೊಡ್ಕೋಬೇಡ್ವೆ, ಹೊಟ್ಟೆಗೆ ಇಟ್ಟಿಲ್ಲ ಅಂತ ಅಂದ್ರೆ ತಿಣ್ಣೀರ್ ಬಟ್ಟೆ ಹಾಕಂತೀಯ. ಎಲ್ಲಾರು ಕೆಲ್ಸಕ್ಕೆ ಹೋಗಿ 3 ಕಾಸು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಕಣೆ. ಹಂಗ ಹೇಳೋ ತಾನೆ, ಸರ್ರ ಅಂತ ಹೋಗಿ ಬರ್ರ ಅಂತ ಬಂದ್ಬಿಡ್ಬೇಕು. ನೀನು ಬರೋದ್ ಏನಾದ್ರೂ ತಡ ಆದ್ರೆ ನಾನು ಕೆರೆನ ಬಾವಿನ ನೋಡ್ಕೊತೀನಿ. ಹಂಗ ಅನ್ಬೇಡ್ವೆ, ನೀನೇ ನನ್ ಜೀವ. ಈ ಉಸಿರಿಲ್ದೆ ನಾ ಹೆಂಗೋಲಿ? ಮತ್ತೆ ಈ ಉಸಿರಿಗೋಸ್ಕರ ಬೇಗ ಬಂದ್ಬಿಡು, ಮಾತಲ್ಲೇ ಕಾಲ ಕಳಿಬೇಡ. ಹೋಗ್ ಬರ್ಲಾ? ತಡಿ, ಹೊಸಿ ಕಣ್ಣಿ ಕೇಳೋಣ. ಮತ್ತೆ ಶುರು ಮಾಡ್ಬಿಟ್ಟಿಯಾ? ಈ ಅಂತಂದ್ರೆ ಸೂಜಿ ದಾರ ತಗೊಂಡು ಬಾಯಿ ಹೊಲ್ದು ಬಿಡ್ತೀನಿ. ಅಯ್ಯಯ್ಯೋ ಟಾಟಾ. ಅಯ್ಯೋ ಅಜ್ಜಿ, ಅಲ್ಲ ಕಲ್ಲು ಬಂಡೆನಾ? ಅಲ್ಲು ಅಜ್ಜಿ, ನಿಮ್ಮಮ್ಮಗ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ರಾಂಪುರಕ್ಕೆ ಹೋಗಿ 3 ದಿವಸ ಆಯ್ತು. ಹೌದಾ ಅಜ್ಜಿ? ಹಾಗಾದ್ರೆ ನಾನು ರಾಂಪುರಕ್ಕೆ ಹೋಗ್ ಬರ್ಲಾ? ಬೇಡ ತಲ್ಲು, ನಿಂಗೆ ಯಾಕೆ ಕಷ್ಟ? ಯಾಕಜ್ಜಿ, ಅವ್ರು ನನ್ ಕೆಲ್ಸಕ್ಕೆ ಇಟ್ಕೊಂಡಿಲ್ವಾ? ಹೇಳಿ ಕೆಲ್ಸ ಮಾಡ್ಬಾರ್ದಾ? ಅವ್ರು ನನಗೆ ದುಡ್ಡು ಕಾಸು ಕೊಡಲ್ಲೇನು? ಹಾಗಲ್ಲ ತಲ್ಲು, ನಿಂಗೆ ಹೊಸ್ದಾಗಿ ಮದುವೆ ಆಗದೆ, ನಿನ್ ಎಂಡ್ರು ದಾರಿ ಕಾಯ್ತಾ ಇರ್ತಾಳೆ. ಕಾಯೋದೇನಜ್ಜಿ? ನಾ ಬೇಗ ಹೋಗ್ಲಿಲ್ಲ ಅಂದ್ರೆ ಕೆರೆನೋ ಬಾವಿನ ನೋಡ್ಕೊತೀನಿ ಅಂತಾಳೆ. ಅದಕ್ಕೇನಪ್ಪ ನಾ ಬೇಡ ಅಂದಿದ್ದು. ಅಜ್ಜಿ, ಹಂಗೆ ರಾಂಪುರಕ್ಕೆ ಹೋಗಿ ಬರ್ತಾ ನಾ ಹ್ಯಾಂಡ್ರ್ ನೋಡ್ಕೊಂಡ್ ಬರ್ತೀನಿ. ಎಂಡ್ರ ಮೇಲೆ ಇಟ್ಟಂತ ಬಿರಿತೀನ? ಹಂಗಾದ್ರೆ ಹೊಸಿ ಉಂಡ್ಬಿಟ್ಟು ಹೋಗು. ಊಟ ಆಯ್ತು ಅಜ್ಜಿ? ಬುರ್ಲು ಅಜ್ಜಿ?
ಬಂದ ನಿನ್ ಹುಡುಕೊಂಡು ತಲ್ಲು ರಾಂಪುರಕ್ಕೆ ಹೋದ ಚಂದ ಕದೆ. ಅವನ ಅತ್ಲಾಗೆ ನೀನ್ ಇತ್ಲಾಗೆ. ರಾಂಪುರದಿಂದ ಬಸಾಪುರಕ್ಕೆ ಹೋಗಿದ್ದೆ, ಈಗ ತಾನೇ ಬರ್ತಾ ಇದ್ದೀನಿ. ಅವನ ಕಲ್ಲಿಗೆ ಹೋಗ್ಬೇಕಿತ್ತು. ಗುರು ಇದ್ದ ಕಡೆ ಶಿಷ್ಯ ಇರ್ಬೇಕಪ್ಪ. ಹೋಗಿ ಮೈ ಮೇಲೆ 2 ಚಂಬು ಬಿಸಿನೀರ್ ಹಾಕೋ. ಈ ಹುಡುಗಿ ದಿನ ನೀರ್ ಕಾಯಿಸೋದು ದಾರಿ ನೋಡೋದು, ನೀರ್ ಕಾಯಿಸೋದು ದಾರಿ ನೋಡೋದು. ಹೋಗ್ ಸ್ನಾನ ಮಾಡು. ಬನ್ನಿ, ನಾನೇ ನೀರ್ ಹಾಕ್ತೀನಿ. ಆಯ್ತು ನೋಡಿ. ಇದೇನಪ್ಪ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ನಿಂತವಳೆ. ನಾನ್ ಬರೋದು ಹೊತ್ತಾಯ್ತು ಅಂತ ನಾನು ನೇಣು ಹಾಕಕ್ಕೆ ತಯಾರಾಗಿ ನಿಂತವಳೆ ಅನ್ಸುತ್ತೆ. ಈಗ ನಾನು ಅವಳ ಹತ್ರ ಹೋದ್ರೆ ಗೊಟ್ಟಕ್ಕ ಅನ್ನಿಸ್ತಾಳೆ. ಇಲ್ಲಿಂದ ಓಡೋಗದೆ ವಾಸಿ. ಅಯ್ಯೋ ನನ್ ಗಂಡ, ಅದ್ಯಾಕೆ ಹಂಗ್ ನಿಂತವನೆ? ಏನಾಗಿದೆ ಇವ್ನ್ಗೆ? ಅಯ್ಯೋ, ಇಲ್ಲಿಂದ ಪರಾರಿ ಆಗೋದು ಒಳ್ಳೇದಪ್ಪ. ಅಯ್ಯೋ ಏನಾಗಿದೆ ನಿನ್ಗೆ? ನಾನೇ ದೇವತರನ ಕಾಣ್ತೀನಿ. ಮೊದ್ಲು ನಿನ್ ಕೈಯಲ್ಲಿರೋ ನೇಣಗ ಬಿಸಾಕೋ. ನೇಣಗನ? ಅಯ್ಯೋ ನನ್ ಗಂಡ, ಇದು ನೇಣಗ ಅಲ್ಲ, ಕಟ್ಟಿಗೆ ತರೋದಕ್ಕೆ ಹೊಸ ಹಗ್ಗ. ನಾಳೆಯಿಂದ ನಿನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ಕಾಳು ಕಡಿತಂದ್ರೆ ನಾನು ಅಡಿಗೆ ಮಾಡೋದು ಬೇಡವಾ? ಕೈ ಕಾಲು ಉರಿಸ್ಲಾ? ಹಂಗಾರ್ರಿ ಕೋಪ ಬಂದಿಲ್ಲ ಏನ? ಅಯ್ಯೋ ಏನ್ ನಿಂತ್ಕೊಳ್ಳಯ್ಯ? ಏಯ್ ಸೇರು ಅಂದಿದೆ, ಹೊಸ ಆಸೆ ಕನಸಾಗಿ ನನ್ನ ಕಾಡಿದೆ. ನನ್ನ ಮೈ ಮೇಲೆ ಬಿದ್ದು ನೀರಂಪಾಟ ಮಾಡಿ ಆಸೆ ತಂತಿ ಮೀಟಿ ಚಿತ್ತು ಮಾಡ ಬ್ಯಾಡ. ನನ್ನ ಮೈ ಮೇಲೆ ಬಿದ್ದು ನೀರಂಪಾಟ ಮಾಡಿ ಆಸೆ ತಂತಿ ಮೀಟಿ ಚಿತ್ತು ಮಾಡ ಬ್ಯಾಡ. ನನಗಾಗಿ ನೀನು ಮಾವ ಬಿಡಲಾರೆನು, ನಿನ್ನ ಬಿಟ್ಟು ಒಂದು ಕ್ಷಣವು ನಾ ಬಾಳೆನು. ಓ ಈ ಪ್ರೀತಿ ರಭಸವ ಇನ್ನ ತಾಳೆನೆ, ಈ ಪ್ರೀತಿ ರಭಸವ ಇನ್ನ ತಾಳೆನೆ, ಮುತ್ತ ಸವಿಜನ ನೀಡುವ ಬರೋ ನನ್ನ ಗಂಡ, ಬರೋ ನನ್ನ
ಆದ್ರೆ ಇವತ್ತು ನಮ್ಮನ್ನ ಯಾರಿಂದಲೂ ದೂರ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಸಂತೋಷ ಕಾಲ ಕಳೆಯೋಣ. ದೈಹಿಕವಾಗಿ ಸಮ್ಮಿಲನವಾದರೆ ನೀನು ವಿಧವೆಯಾಗುವೆ, ವಿಧವೆಯಾಗುವೆ, ವಿಧವೆಯಾಗುವೆ. ಭಾನುಮತಿ, ನೀನು ಮದುವೆಯಾದ ಖುಷಿಯಲ್ಲಿದ್ದೀಯ, ಆದ್ರೆ ನೀನು ನಿನ್ನ ಗಂಡನ ಜೊತೆಯಲ್ಲಿ ದೈಹಿಕವಾಗಿ ಸಮ್ಮಿಲನವಾದರೆ ನೀನು ವಿಧವೆಯಾಗುವೆ. ಏಕೆಂದರೆ ನಿನ್ನ ಗಂಡ ಶಾಪಗ್ರಸ್ತ. ಅವನಿಗೆ 25 ವರ್ಷಗಳು ತುಂಬುತ್ತಲೇ ಸಾವು ಕಾದಿದೆ. ನೀನು 16 ಸೋಮವಾರಗಳು ನಾಗೇಂದ್ರನ ರಥ ಮಾಡು, ತಪ್ಪಬಾರದು. ತಪ್ಪಿದರೆ ನೀನು ವಿಧವೆಯಾಗುವೆ, ವಿಧವೆಯಾಗುವೆ. ಏನು ಅಂದ್ರೆ ದಯವಿಟ್ಟು ಸ್ವಲ್ಪ ದಿನ ನನ್ನಿಂದ ದೂರ ಇರಿ. ಹಾಗಂತಾರ? ನಾನು ನಿನ್ ಗಂಡ ಕಣೆ. ಅದಕ್ಕೆ ದೂರ ಇರಿ ಅಂತ ಹೇಳಿದ್ದು. ನೀವ್ ನನ್ ಗಂಡನಾಗಿ ನಾನ್ ನಿಮ್ ಹೆಂಡತಿಯಾಗಿರ್ಬೇಕು ತಾನೆ. ಅದಕ್ಕೆ ನಾನು 16 ವಾರ ವ್ರತ ಆರಂಭಿಸಿದ್ದೀನಿ. ವ್ರತ 16 ವಾರನ? ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಮದುವೆ ಆಗಿ ಒಂದ್ ರಾತ್ರಿ ಕೂಡ ನಾ ಇಬ್ರು ಒಟ್ಟಿಗೆ ಕಡ್ದಿರೋ ಆಗ್ಲೂ ವ್ರತ. ಅವೆಲ್ಲ ಇದ್ರೇನೆ ನಾವ್ ಒಂದಾಗಿರೋಕ್ ಸಾಧ್ಯ. ದಯವಿಟ್ಟು ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡಿ. ದಮ್ಮಯ್ಯ ಅಂತೀನಿ. ಅಯ್ಯೋ ಬಿಡಿ ಅಂದ್ರೆ. ನನ್ ಮಾತು ಕೇಳು. ಬಿಡಿ ಅಂದ್ರೆ. ದಮ್ಮಯ್ಯ ಬಿಟ್ಬಿಡಿ. ಗೋಪಾಲ, ನೀನ್ ಈ ತರ ಮಾಡ್ತಾ ಇರೋದು ಸರಿಯಲ್ಲ. ಯಾರು ನೀನು? ನಿನ್ನ ಪ್ರತಿರೂಪ, ನಿನ್ನ ಶ್ರೇಯೋಭಿಲಾಷಿ. ಅಂದ್ರೆ ತಾಳಿ ಕಟ್ಟಿದ ಹೆಂಡತಿ ಇಟ್ಕೊಂಡು ಇನ್ನೊಬ್ಬಳು ಬೆನ್ನು ಹತ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಯಾವ ತಪ್ಪು ಯಾವ ಸರಿ? ಅವಳಿಗೆ ರಥದ ಹುಚ್ಚಿಡ್ಕೊಂಡಿದೆ. ಯಾವ ಕಾರಣನೂ ಇಲ್ಲದೆ ಅವಳು ನನಗೆ ಮೋಸ ಮಾಡ್ತಿದ್ದಾಳೆ. ಅವಳಿಂದ ನನಗೆ ಯಾವ ಸುಖನೂ ಸಿಗ್ತಾ ಇಲ್ಲ. ಅಂದ್ರೆ ವ್ರತಕ್ಕೊಬ್ಳು ಸುಖಕ್ಕೊಬ್ಳ? ನೀನು ಪತ್ನಿಯಿಂದ ಪಡೆಯಬಾರ್ದಂತ ಸುಖ ಇನ್ನೊಬ್ಬಳಿಂದ ಪಡೆಯೋ ಆಸೆ ಯಾಕೆ? ಅವಳು ಬಿಟ್ಟಿಯಾಗಿ ಸಿಗ್ತಾಳೆ ಅಂತನ? ನೀನ್ ನಿಜವಾದ ಪೌರುಷವಂತನೇ ಆಗಿದ್ರೆ ಮೊದಲು ತಾಳಿ ಕಟ್ಸ್ಕೊಂಡ್ರ ಪತ್ನಿ ಮೇಲೆ ತೋರಿಸ್ತಿದ್ದೆ. ಅವಳ ಮೇಲೆ ನಿನಗೆ ಸರ್ವ ಹಕ್ಕುಗಳು ಇವೆ. ಇವತ್ತು ನೀನು ಅವಳಿಂದ ಸುಖ ಪಡೆದ್ಬಾ. ಆಗದಿದ್ರೆ ನಿನ್ನ ಮಾರ್ಗನ ನೀನು ಅನುಸರಿಸು. ಭಾನುಮತಿ, ಈಗ ನೀನು ನಿನ್ನ ಪತಿಯಿಂದ ಹೇಗೆ ತಪ್ಪಿಸಿಕೊಳ್ಳುತ್ತೀಯೋ ನೋಡುತ್ತೇನೆ. ರಾಗಿಣಿ, ನೀನೇನೇ ಪ್ರಯತ್ನ ಪಟ್ರು ಅವಳ ರಥದ ಮುಂದೆ ನಿನ್ ಛಲ ಏನು ನಡೆಯಲಾರದು. ಅವನನ್ನ ನಾನು ಪಡೆದೇ ಪಡಿತೀನಿ. ಮಡದಿ ಹೆಚ್ಚೋ ಮನದನ್ನೇ ಹೆಚ್ಚೋ ಅನ್ನೋದನ್ನ ಈ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಮಡದಿ ಕಟ್ಟಿಕೊಂಡವಳು ಕೊನೆಯ ತನಕ, ಮನದನ್ನೇ ಪ್ರೀತಿಸುವುದು ಇರುವ ತನಕ. ಹಿಂಸೆಯಿಂದ ಪ್ರೀತಿ ಗಳಿಸಲು ಸಾಧ್ಯವಿಲ್ಲ. ಪ್ರೀತಿಯಿಂದ ಪ್ರೀತಿಯನ್ನು ಗೆಲ್ಲಬೇಕು. ನಾನು ಅವನನ್ನ ಹಿಂಸಿಸಿದಾಗಲೇ ಅವನು ಅವಳನ್ನ ಹಿಂಸಿಸಿ ದೂರ ಮಾಡಲು ಸಾಧ್ಯ. ಅವಳನ್ನು ನಿನ್ನಿಂದ ದೂರ ಮಾಡಲು ಈ ಜನ್ಮದಲ್ಲಿ ಭಾನು, ಏನಜ್ಜಿ? ಬಾಮ್ಮ ಇಲ್ಲಿ. ನನ್ನ ಮೊಮ್ಮಗ ಓ ಹಠವಾದಿ. ಮದುವೆನೇ ಬೇಡ, ಜನಗಳ ಸೇವೆ ಮಾಡ್ಕೊಂಡಿರ್ತೀನಿ ಅಂದ. ಅವನ ಮನಸ್ಸು ಬದಲಾಯಿಸಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನಮ್ಮ. ನೋಡಮ್ಮ, ಅವನು ಮದುವೆ ಆಗಿದ್ದು ನಿನ್ನ ಪೂರ್ವಾರ್ಜಿತ ಪುಣ್ಯ. ವ್ರತ ಗೀತ ಎಲ್ಲ ಆಮೇಲೆ ಮಾಡಿವಂತೆ. ಹೆಂಡತಿಗೆ ಗಂಡನ ಸಂತೋಷನೇ ಮುಖ್ಯ. ಕಾಣದ ದೇವರಿಗೆ ವ್ರತ ಗೀತ ಮಾಡೋದಿಕ್ಕಿಂತ ಕಣ್ಣು ಮುಂದೆ ಇರೋ ನಿನ್ ಗಂಡನ ಸೇವೆ ಮಾಡು. ಇಷ್ಟೆಲ್ಲ ಆದ್ಮೇಲೂ
ಅವನು ಬರ್ತಾನೋ ಇಲ್ವೋ. ಅಕಸ್ಮಾತ್ ಅವನು ಬಂದಾಗ ಅವನು ಕೋಪ ಬರೋ ಹಾಗೆ ನಡ್ಕೋಬೇಡ. ಇಷ್ಟೇ ಕಣವ ನಾನ್ ನಿನ್ ಕೇಳ್ಕೊಳ್ಳೋದು. ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ಅಜ್ಜಿ ಹೇಳೋದು ನಿಜಾನೇ, ಪತಿಯೇ ದೇವ್ರು. ಆ ದೇವ್ರು ಉಳಿಬೇಕು, ಆ ಶಕ್ತಿ ನಿನ್ನಲ್ಲಿದೆ. ಮತ್ತೆ ಪತಿ ಭಕ್ತಿ? ಅದಕ್ಕೆ ನೀನು ನಾಗಾಭರಣ ತೊಟ್ಟಿರುವುದು. ಅತಿ ಭಕ್ತಿ ಹೆಚ್ಚೆಂದು ನಿನ್ನ ಶಕ್ತಿಯಿಂದ ನಿರೂಪಿಸು. ಎಲ್ಲಿ ಅವಳು? ದೇವಸ್ಥಾನಕ್ಕೆ ಹೋಗೋಳಪ್ಪ. ಅವಳು ಯಾವಾಗಲೂ ದೇವ್ರು 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 ನೋಡು. ನನ್ನ ಮದುವೆ ಆಗ್ಬೇಕಾಗಿತ್ತು. ಮದುವೆ ಬೇಡ ಅಂತ ಬಡ್ಕೊಟ್ರು, ಹಿಂಸೆ ಮಾಡಿ ಮದುವೆ ಮಾಡ್ಬಿಟ್ಟೆ. ಈಗ ನೋಡು ನಿನ್ನ ಮೊಮ್ಮಗನ್ನ ನೋಡು. ಅವಳು ಮಾತ್ರ ಬಿಡಲ್ಲ. ಏನಾಗಿದೆ? ಬಿಡ ಅವಳನ್ನ. ನಿನ್ ಮಗಳು ಸರಿಯಾಗಿದ್ದಿದ್ರೆ ನನ್ನ ಮೊಮ್ಮಗನ್ಗೆ ಗತಿ ಬರ್ತಿತ್ತ. ಅವನ ಕಷ್ಟ ನೋಡಕ್ ಆಗ್ತಾ ಇಲ್ಲ. ನಾನು ಅಜ್ಜಿಯಿಂದ ಎಲ್ಲ ವಿಷಯ ಕೇಳಿ ತಿಳ್ಕೊಂಡೆ ಕಣಮ್ಮ. ವೃಥಾ ನಿನ್ ಸಂಸಾರದ ವಿಷಯಕ್ಕೆ ತಲೆ ಆಗ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ತಾಯಿ. ನಿಮ್ಮಮ್ಮ ಬದುಕಿದ್ರೆ ನಿನ್ ಮನಸ್ಸಿನ ಕಷ್ಟನೆಲ್ಲ ಅವಳ ಹತ್ರ ಹೇಳ್ಕೊಳ್ತಿದ್ಯೋ ಏನೋ ನನಗೆ ಗೊತ್ತಿಲ್ಲ. ಆದ್ರೀಗ ನಿನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನಾನೇ ಕಣಮ್ಮ. ನಿನ್ನ ಮನಸ್ಸಲ್ಲಿ ಏನೇ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊಳಮ್ಮ, ತಪ್ಪೇನೂ ಆಗಲ್ಲ. ಯಾವ ಗಂಡ ತಾನೇ ತನ್ನ ಕೈ ಹಿಡಿದು ಹೆಂಡತಿಯಿಂದ ಸುಖ ಬಯಸಲ್ಲ ಹೇಳು? ನೀನ್ ಅವ್ರ ಜೊತೆ ಸಹಕರಿಸ್ತಾ ಇಲ್ಲ ಅನ್ನೋ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಕಣಮ್ಮ, ತುಂಬಾ ನೋವಾಗಿದೆ. ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ನೋಡು, ಹೆಂಡತಿಗೆ ಗಂಡನೇ ಮೊದಲು ಕಣಮ್ಮ, ಅವನೇ ಸರ್ವಸ್ವ, ಅವನೇ ಮೊದಲು. ಮಿಕ್ಕಿದ್ದೆಲ್ಲ ಗೌಣ ಕಣಮ್ಮ, ಮಿಕ್ಕಿದ್ದೆಲ್ಲ ಗೌಣ. ನೋಡು, ನಿನಗೆ ಈ ಸಂಸಾರ ಮನೆ ಮಠ ಇದ್ರಲ್ಲೆಲ್ಲ ಇಷ್ಟ ಇಲ್ಲ ಅಂದ್ರೆ ನನ್ನ ಹತ್ರ ನಿರ್ಭಯವಾಗಿ ಹೇಳ್ಬಿಡಮ್ಮ. ನೀನ್ ಹೆಣ್ಣಲ್ಲ ಗಂಡು ಅಂತ ತಿಳ್ಕೊಂಡು ನಾನ್ ಬದುಕಿರೋವರೆಗೂ ನಿನ್ನ ಸಾಕ್ತೀನಿ. ಅವನಾದ್ರೂ ಬೇರೆ ಮದುವೆ ಮಾಡ್ಕೊಂಡು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ಲಿ. ನನಗೆ ಹೇಗ್ ಹೇಳಪ್ಪ? ಅವ್ರನ್ನ ಬಿಟ್ಟು ಒಂದ್ ಗಳಿಗೆನೂ ಇರಲ್ಲಪ್ಪ. ಮತ್ತೆ ಯಾಕಮ್ಮ ಈ ಗಾಳಿ ಗುದ್ದಿ ಮೈ ನೋವಿಸ್ಕೊಳ್ಳೋ ಕೆಲ್ಸ? ನಿನ್ಗೊಂದ್ ಮಾತು ಹೇಳ್ತೀನಿ ಕೇಳು ಕನ್ನ. ನೀನ್ 7 ಜನ್ಮ ಎತ್ತಿದ್ರು ಇಂಥ ಒಳ್ಳೆ ಗಂಡ, ಇಂಥ ಒಳ್ಳೆ ಮನೆ, ಇಂಥ ಒಳ್ಳೆ ಅಜ್ಜಿ ನಿನಗ್ ಸಿಕ್ಕಲ್ಲ ಕಣಮ್ಮ. ನನ್ ಮಾತು ಕೇಳು, ಸಿಕ್ಕಲ್ಲ. ಹಾಗಾದ್ರೆ ನಿಮ್ಗೆ ಅಂತ ಗಂಡ ಅಜ್ಜಿನ ಕಳ್ಕೊಳಕ್ ಇಷ್ಟನೇನಪ್ಪ? ಯಾವ ತಂದೆ ತಾನೇ ಅದನ್ನ ಬಯಸ್ತಾನಮ್ಮ ಹೇಳು? ಅದ್ರಿಂದ ತಾನೇನಪ್ಪ ನಾನು ಈ ವ್ರತ ಮಾಡ್ತಾ ಇರೋದು. ಇನ್ನು ಒಂದ್ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಿ, ಆಮೇಲೆ ನಿಮ್ಗೆ ಏನು ಅಂತ ಗೊತ್ತಾಗತ್ತೆ. ಏನೋ ಕಣಮ್ಮ, ತಂದೆಯಾಗಿ ನಾನು ಹಾಲಾಕಿ ನೀನ್ ಸಾಕ್ಬೋದಷ್ಟೇ. ಹಣೆಯಲ್ಲಿ ಬರೆಯಕ್ಕಂತೂ ನನ್ ಕೈಲಿ ಆಗಲ್ವಲ್ಲ ತಾಯಿ. ಎಲ್ಲ ಅವನಿಚ್ಛೆದಾಗ್ಲಿ, ಅವನಿಚ್ಛೆ. ನಾನು ಬಂದಿದ್ದೀನಿ. ಯಾರು ನೀನು? ನಾನು ನಿನ್ನ ರಾಗಿಣಿ.
ನಿನ್ನ ರಾಗಿಣಿ ನಿನ್ನ ರಾಗಿಣಿ ರಾಗಿಣಿ ಎಲ್ಲೋ ಕೇಳಿದ ನೆನಪು ಎಲ್ಲಿಂದ ಗೊತ್ತಾಗ್ತಿಲ್ಲ. ಎಲ್ಲಿ ಯಾರಿರ್ಬೋದು? ಗೋಪಾಲ, ಏ ಗೋಪಾಲ, ರಾಗಿಣಿ ಅಜ್ಜಿ, ಏನಾಗಿದೆ ನಿನಗೆ? ನಾನಿಲ್ಲ ಬಂದೆ. ನನಗೇನಾಗಿದೆ? ಗೋಪಾಲ, ನಿಂಗೇನೂ ಆಗಿಲ್ಲ. ಬಾ ಮನೆಗೆ ಹೋಗೋಣ ಬಾ. ಭಾನು, ತಗೊಳವಾ, ನಿನ್ ಗಂಡನ ಕೊಡು. ಅಜ್ಜಿ, ನೀವೇ ತಗೊಂಡು ಹೋಗ್ಕೊಡಿ. ನಾನು ಕೊಡ್ಬಾರ್ದಮ್ಮ, ಅವನೇನು ಮಾಡಲ್ಲ. ಹೋಗು, ತಗೊಂಡೋಗಮ್ಮ, ಹೋಗು. ಏನಂದ್ರೆ ದಯವಿಟ್ಟು ಸ್ವಲ್ಪ ದಿವಸ ಸಹಿಸ್ಕೊಳ್ಳಿ. ತಾಳಿದವರು ಬಾಳ್ತಾರೆ. ನಿಮ್ಮ ಆಸೆಗಳಂತೆ ನನಗೆ ನಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಕ್ಷಮಿಸಿ. ತೃಪ್ತಿಪಡಿಸೋದು ನನ್ನ ಕರ್ತವ್ಯ. ಆದ್ರೂ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ಷಣೆಯ ಹೊಣೆ ನನ್ ಮೇಲಿದೆ. ಕಾಲ ಹೀಗೆ ಇರೋದಿಲ್ಲ. ಏನು ಯೋಚನೆ ಮಾಡಬೇಡಿ. ಒಳ್ಳೆ ದಿನಗಳು ನಮಗಾಗಿ ಮುಂದೆ ಕಾದಿವೆ. ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಹೇಳಿ, ಹಾಲು ಕುಡೀರಿ. ನನ್ ಮುಂದೆ ನೀನ್ ನಿಂತ್ಕೋಬೇಡ. ನನಗೆ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಹೋಗು ಹೋಗು. ನನ್ ಮಾತು ಅಜಯ್, ಅಜಯ್, ಏನಿದು? ಹಾಲೆಲ್ಲ ಚೆಲ್ಲಿದೆ. ಇದು ಹಾಲಲ್ಲ, ಇದು ವಿಷ. ವಿಷ. ಇವಳು ಹೆಣ್ಣಲ್ಲ, ರಾಕ್ಷಸಿ. ಅಜಯ್, ಇವಳು ನನ್ನ ಮುಂದೆ ನಿಂತ್ಕೋಬೇಡ ಅಂತ ಹೇಳು. ಇಲ್ಲ ಸಾಯ್ಬಿಡ್ತೀನಿ. ಬಿಡ ಅವಳನ್ನ. ಹೋಗಮ್ಮ, ನೀವ್ ಹೋಗು. ಮಗ, ನೀನ್ ಹೀಗ್ ಮಾಡ್ತಾ ಇರೋ ಸರಿಯಲ್ಲ. ಆ ಹುಡುಗಿ ಮಾಡ್ತಾ ಇರೋ ವ್ರತ ನಿನ್ನೊಳ್ಳೇದಿಕ್ಕೆ. ಮದುವೆ ಆಗೋದಿಕ್ಕೆ ಮುಂಚೆ ಹೇಗಿದ್ಯೋ ಇನ್ನೂ ಸ್ವಲ್ಪ ದಿವಸ ತಡ್ಕೋಪ್ಪ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಈಗ ಯಾಕಜ್ಜಿ ವ್ರತ ಗೀತ ಎಲ್ಲ? ಅಯ್ಯೋ, ನಾನು ಹೇಳಿದ್ನಲ್ಲಪ್ಪ, ಎಲ್ಲ ಸರಿ ಹೋಗುತ್ತೆ ಅಂತ. ಮಲ್ಕೋ, ಸುಮ್ನೆ ಮಲ್ಗು. ದೇವ್ರೆ, ನಿನ್ನನ್ನೇ ನಂಬಿದ್ದೇನೆ. ನಂಬಿ ಕೆಟ್ಟವರಿಲ್ಲ, ನಂಬದಿದ್ದರೆ ಬಾಳಿಲ್ಲ. ವಾರಗಳು ಯುಗಗಳಂತೆ ಅನ್ಸತ್ತೆ. ಹಿಡಿದ ವ್ರತನ ಬೇಗ ಮುಗಿಸ್ಕೊಡು ಸ್ವಾಮಿ. ನನ್ನ ಗಂಡನ ಚಿತ್ರಹಿಂಸೆ ನೋಡಲಾರೆ. ಏ ತಲ್ಲು, ನಿನ್ ಗುರು ನೋಡ್ದ? ಗೊತ್ತಿಲ್ಲ. ಎಲ್ಲೋದ? ಅವನ ಅಂಡ್ರು ದೇವಸ್ಥಾನಕ್ಕೆ ಹೋಗವಳೆ. ಅಲ್ಲಿಗೇನಾದ್ರೂ ಹೋಗವನೇನೋ ಅಂತ ನೋಡ್ಕೊಂಬತ್ತೀಯಾ? ಆಯ್ತು ಜಿ, ಹೋಗು. ಏನಮ್ಮ, ಗೋಪಾಲ್ ಬಂದಿದ್ನ ಅಲ್ಲಿಗೆ? ಇಲ್ವಲ್ಲ. ಹೋದ? ರಾಗಿಣಿ, ನಾನು ಬಂದಿದ್ದೀನಿ. ಎಲ್ಲಿದ್ಯಾ ನೀನು? ನೋಡು, ನೀನ್ ಬರ್ತಾ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ. ಎಲ್ಲಿದ್ಯಾ ನೀನು?
ವಿರಹದ ಗಿಣಿಯೇ ನಾನಿನ್ನ ವಿರಹವ ತಾಳೆನೆ ಬೀಸೋ ಗಾಳಿ ಬಿಸಿಯಾಗಿದೆ ಓ ವಿರಹದ ಗಿಣಿಯೇ ನಾನಿನ್ನ ವಿರಹವ ತಾಳೆನೆ ಬೀಸೋ ಗಾಳಿ ಬಿಸಿಯಾಗಿದೆ ಈ ಹೃದಯ ಮಿಡಿತವು ನೀನೇನೆ ನೀನಿರದೆ ಬದುಕನೆ ನಾನು ಈ ಉಡಲ ತುಡಿತವು ನಿನದೇನೆ ನೀ ಬರದೆ ಉಳಿಯನು ನಾನು ಆ ಸಿಡಿಲುಗಳದ ವಾಗ್ನಿಯಲ್ಲಿ ನಾನು ನರಳುತ್ತಿರುವೆ ಓ ವಿರಹದ ಗಿಣಿಯೇ ನಾನಿನ್ನ ವಿರಹವ ತಾಳೆನೆ ಬಿಸು ಗಾಳಿ ಬಿಸಿಯಾಗಿದೆ ನಿನ್ನ ನೂರೊಂದು ನೆನಪು ನನ್ನ ಒಂದೊಂದು ಕ್ಷಣವು ಕೆಣಕೆಣಕುತ್ತಾ ಉರಿ ಉರಿಸುತ್ತಾ ನೋವಲ್ಲಿ ನೂಗಿದೆ ನಿನ್ನ ನೂರೊಂದು ನೆನಪು ನನ್ನ ಒಂದೊಂದು ಕ್ಷಣವು ಕೆಣಕೆಣಕುತ್ತಾ ಉರಿ ಉರಿಸುತ್ತಾ ನೋವಲ್ಲಿ ನೂಗಿದೆ ಬಾರೆ ಚೆಲುಮುಗದ ನೀರೆ ನನ್ನ ಪ್ರೀತಿಯ ತಾರೆ ಬಾರೆ ಚೆಲುಮುಗದ ನೀರೆ ನನ್ನ ಪ್ರೀತಿಯ ತಾರೆ ಕಾದಿರುವೆ ನನ್ನ ಉಸಿರಾಟ ನೀನು ನನ್ನ ಕಣ್ಣೋಟ ನೀನು ಓ ಪ್ರೇಮವೇ ನನ್ನ ಪ್ರಾಣವೇ ನೀ ಬಾರೆ ರೂಪಸಿ ನನ್ನ ಉಸಿರಾಟ ನೀನು ನನ್ನ ಕಣ್ಣೋಟ ನೀನು ಓ ಪ್ರೇಮವೇ ನನ್ನ ಪ್ರಾಣವೇ ನೀ ಬಾರೆ ರೂಪಸಿ ನೀರ ತೊರೆದಂಥ ಮೀನು ಆದೆ ನಾನೀ ಕ್ಷಣ ನೀರ ತೊರೆದಂಥ ಮೀನು ಆದೆ ನಾನೀ ಕ್ಷಣ ನನ್ನೊಲವೇ
ನಂಬಿಕೆ ಭಂಗ ಆಗದಂತೆ ನಿಷ್ಠೆಯಿಂದ ನೋಡ್ಕೋತೀನಿ ಸ್ವಾಮಿ. ರಾಗಿಣಿ, ನೀನ್ ಎಷ್ಟೇ ಪ್ರಯತ್ನ ಪಟ್ರು ಭಾನುಮತಿ ಪತಿ ಸಾಯಿಸಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಬಲಿ ತೆಗೆದುಕೊಳ್ಳುವೆ. ಗುರುದೇವ, ಗುರುದೇವ, ಯಾಕೆ ನನಗೆ ಈ ರೀತಿ ಪರೀಕ್ಷೆ? ನೀವು ಹೇಳಿದ ಹಾಗೆ 25 ವರ್ಷಗಳು ಕಠೋರ ತಪಸ್ಸನ್ನು ಮಾಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಇದೇನಾ? ಹೇಳಿ ಗುರುದೇವ. ನಾನು ಕೊಟ್ಟ ವಿಷ ಪ್ರಯೋಗದಿಂದ ಅವರು ಸಾಯಲಿಲ್ಲ. ಯಾಕೆ ಗುರುದೇವ, ಯಾಕೆ? ಆವೇಶ ಪಡಬೇಡ. ಈಗ ಅವನು ಪತ್ನಿಯ ಅನುಗ್ರಹವನ್ನು ಹೊಂದಿದ್ದಾನೆ. ಪತಿ ಭಕ್ತಿಯಿಂದ ಮಾಡುತ್ತಿರುವ ವ್ರತದ ಫಲ ಇರುವುದರಿಂದ ಅವನನ್ನು ಸಾಯಿಸಲು ನಿನ್ನ ಶಕ್ತಿ ಅಷ್ಟೇ ಅಲ್ಲ, ಆ ಆದಿಶಕ್ತಿಯಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ನೀವು ಕೊಟ್ಟ ಮಾತು ವ್ಯರ್ಥ ಅನ್ನುತ್ತೀರಾ? ನನ್ನ ಮಾತೇ ಅಲ್ಲ ರಾಗಿಣಿ, ಆ ಪರಶಿವನ ಮಾತು ಪತಿವ್ರತೆಯರ ಮುಂದೆ ನಡೆಯಲಾರದು. ಅಂದ್ರೆ ಅದರ ಅರ್ಥ ಕೆಲವು ವಾರಗಳಿಂದ ಭಾನುಮತಿ ಮಾಡುತ್ತಿರುವ ವ್ರತಕ್ಕೆ ಅಷ್ಟು ಶಕ್ತಿ ಇದ್ದರೆ 25 ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿದನಲ್ಲ, ನನಗೆ ಯಾಕೆ ಆ ಶಕ್ತಿ ಇಲ್ಲ? ಹೇಳಿ ಗುರುದೇವ, ಹೇಳಿ. ಇದೇ ರಾಗಿ, ಆದರೆ ಭಾನುಮತಿಯ ಇಚ್ಛಾಪೂರ್ವಕವಾಗಿ ಅವಳ ಪತಿ ನಿನ್ನ ಕೊರಳಿನಲ್ಲಿ ತಾಳಿ ಕಟ್ಟಬೇಕು. ಆನಂತರ ಬರುವ ಹುಣ್ಣಿಮೆಯ ದಿವಸ ನಿಮ್ಮ ಪ್ರಥಮ ಮಿಲನದಲ್ಲಿ ನೀನು ಅವನ ಮೇಲೆ ವಿಷಪ್ರಯೋಗ ಮಾಡಬೇಕು. ಆಗಲೇ ನಿನ್ನ ಪ್ರಿಯತಮ ನಿನ್ನ ವಶನಾಗುತ್ತಾನೆ. ನನಗೂ ದಾನ ಮಾಡಿ ತಾಯಿ. ತಗೊಮ್ಮ, ಇದಲ್ಲಮ್ಮ. ಮುತ್ತೈದೆಯರಿಗೆ ವಸ್ತ್ರದಾನ ಮಾಡ್ದಾಗೆ ನನಗೂ ವಸ್ತ್ರದಾನ ಮಾಡಿ ತಾಯಿ. ವಸ್ತ್ರನ ಇಲ್ವಲ್ಲ, 5 ಜನಕ್ಕಾಗೋ ಹಾಗೆ ಮಾತ್ರ ತಂದಿದ್ದೆ. ಈಗೇನ್ ಮಾಡ್ಲಿ? ಸ್ವಲ್ಪ ಇರಮ್ಮ. ತಗೊಮ್ಮ. ಬೇಡ ತಾಯಿ, ದೇವ್ರಿಗೆ ಅರ್ಪಿಸಿದ್ದನ್ನ ದಾನವಾಗಿ ನಾನ್ ತಗೊಂಡ್ರೆ ನನಗ್ ಒಳ್ಳೇದಾಗಲ್ಲಮ್ಮ. ಆದಿಲ್ ಹೋಗೋ ಧೂಳು ಮೈ ಮೇಲೆ ಅಂತ ನಿನ್ ಪಾಪ ನನಗ್ ತಟ್ಬಿಟ್ರೆ ಅನ್ಭವಿಸೋಳ್ ನಾನೇ ತಾನೆ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ. ನಾನ್ ಮಾಡಿದ ಪಾಪ ನನಗೆ ಇರ್ಲಿ, ಹಾಗೆ ಬೇರೆಯವ್ರು ಮಾಡಿದ ಪಾಪನೂ ನನಗೆ ಇರ್ಲಿ ಅಂತ ಅನ್ನೋಳ್ ನಾನು. ಎಂಥ ಮಾತು ತಾಯಿ, ಈಗಿನ ಕಾಲದಲ್ಲೂ ನಿಮ್ಮಂತವ್ರು ಇದ್ದಾರಿಯೇ? ನಂಬೋಕಾಗ್ತಿಲ್ಲ. ಹಾಗಾದ್ರೆ ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗ್ಬೇಕು. ಅಯ್ಯೋ, ಅದೆಂಥ ಮಾತಮ್ಮ? ನನ್ ಕಡೆಯಿಂದ ಆಗೋದಾದ್ರೆ ನಾನು ಖಂಡಿತ ಮಾಡ್ತೀನಿ. ನಿಮ್ಮಿಂದ ಆಗ್ಲಾರದ್ ಯಾವುದೂ ಇಲ್ಲ. ಮಾಡ್ತೀನಿ ಅಂತ ನಂಗ್ ಮಾತು ಕೊಡಿ. ಯಾಕಮ್ಮ, ನನ್ನನ್ನು ಪರೀಕ್ಷೆ ಮಾಡ್ತಿದ್ಯಾ? ಮಾತು ಕೊಟ್ಮೇಲೆ ಹಿಂದೆ ಸರಿಬಾರ್ದು. ಆ ದೇವರ ಎದುರಿಗೆ ನಿಂತಿದ್ದೇನೆ, ಸಾಕ್ಷಿ ಅವನೇ. ಆಯ್ತಮ್ಮ, ಹೇಳು ಅದೇನು ಅಂತ. ನಿನ್ ಹತ್ರ ಬೆಲೆ ಬಾಳೋ ವಸ್ತು ಒಂದಿದೆ, ಅದನ್ನ ಪಡಿಬೇಕು ಅಂತ ಹಗಲು ಇರುಳು ಪ್ರಯತ್ನ ಪಡ್ತಾ ಇದ್ದೀನಿ. ಬೆಲೆ ಬಾಳೋ ವಸ್ತು ನನ್ನ ಹತ್ರನಾ? ಈ ತಾಳಿ ಒಂದು ಬಿಟ್ಟು ಬೇರೇನೂ ಇಲ್ಲಮ್ಮ. ಆ ತಾಳಿಯನ್ನೇ ನಾನು ದಾನವಾಗಿ ಕೇಳಿದರೆ ಅದ್ ಹೇಗಮ್ಮ ಕೊಡಕ್ಕಾಗತ್ತೆ? ನಾನಿನ್ನು ಮುತ್ತೈದೆಯಾಗಿದ್ದೇನೆ, ನೀವು ಮುತ್ತೈದೆಯಾಗಿರಿ. ಆದರೆ ನನಗೆ ತಾಳಿ ಭಾಗ್ಯ ಬೇಕು. ನೀವು ಕಟ್ಟಿಸಿಕೊಂಡ ಕೈಗಳಿಂದಲೇ ನಾನು ತಾಳಿ ಕಟ್ಟಿಸಿಕೊಳ್ಳಬೇಕು. ಆ ಕೈಗಳು ನನಗೆ ದಾನವಾಗಿ ಬೇಕು. ಏನಮ್ಮ ತಮಾಷೆ ಮಾಡ್ತಿದ್ಯಾ? ಕೃಷ್ಣನಿಗೆ ಭಾಮೆ ರುಕ್ಮಿಣಿ ಇದ್ದ ಹಾಗೆ
ಆ ದೇವರಲ್ಲಿ ನಾನೆಲ್ಲಿ? ದೊಡ್ಡ ಮನಸ್ಸು ಮಾಡಿದರೆ ಮಾನವರು ದೇವರಾಗಬಹುದು. ಆ ಶಕ್ತಿ ನಿಮ್ಮಲ್ಲಿದೆ. ಮಾತು ಕೊಟ್ಟಿದ್ದೀರಾ, ನಡೆಸಿಕೊಟ್ಟರೆ ದೇವರು, ಮರೆತು ನಡೆದರೆ ಮಾನವರು. ಅಮ್ಮ, ನಾನು ಸಂಸಾರ ಮಾಡಬೇಕು ಅಂತ ಬಂದವಳು, ಸನ್ಯಾಸಿ ಆಗೋದಕ್ಕಲ್ಲ. ಇಷ್ಟು ದಿವಸಗಳಿಂದ ಯಾರ ರಕ್ಷಣೆಗಾಗಿ ವ್ರತ ಮಾಡುತ್ತಿರುವೆನೋ ಅವರನ್ನೇ ನೀನು ಕೇಳಿದರೆ ಅದು ರಕ್ಷಣೆ ಹೇಗಾದೀತು? ಹಾವನ್ನು ಹಿಡಿದು ಹದ್ದಿಗೆ ಕೊಟ್ಟ ಹಾಗಾಯ್ತು. ಅಂದರೆ ನಿಮ್ಮಿಂದ ಕೊಟ್ಟ ಮಾತು ನಡೆಸಿಕೊಳ್ಳಲು ಆಗುವುದಿಲ್ಲ ಅಂತ ಹಾಗಾಯ್ತು. ಒಬ್ಬ ಪತಿವೃತ್ತಿಯಾಗಿ ಮಾತು ತಪ್ಪುವುದು ಪಾತಿವೃತ್ಯಕ್ಕೆ ಕಳಂಕ. ಅಮ್ಮ, ನಾನು ಆಗಲ್ಲ ಅಂತ ಅನ್ಲಿಲ್ಲ. ನೀವು ಕೇಳ್ತಿರೋದು ನ್ಯಾಯನ? ನ್ಯಾಯವಾಗಿ ಒಪ್ಪಲೇಬೇಕು. ಹಸುವಿನ ಹಾಲು ಕುಡಿಯೋ ಕರುನ ದೂರ ಮಾಡಿ ನಾಯಿ ಹಾಲು ಕುಡಿಸೋದ್ರಲ್ಲಿ ಎಂಥ ಕ್ಷೇಮಮ್ಮ? ಹಾಗಾದರೆ ನಿಮ್ಮ ಪತಿ ಅಷ್ಟ ಕಷ್ಟಗಳನ್ನು ಅನುಭವಿಸುತ್ತಲೇ ಸಾಯಬೇಕು. ಅತಿಥಿ ಸತ್ಕಾರ ಮಾಡದವಳ ಪತಿ ಹಾಗೂ ಮಾತು ತಪ್ಪಿದ ಸತಿ ಇಬ್ಬರು ಬಿರುಗಾಳಿಗೆ ಸಿಕ್ಕಿದ ತರಗಿಲಿಯಾಗುತ್ತೀರಾ? ಯೋಚನೆ ಮಾಡು ತಾಯಿ. ಕೊಟ್ಟ ಮಾತು ನಡೆಸಿಕೊಡುವುದಾದರೆ ಇದೇ ಜಾಗದಲ್ಲಿ ಬರಬೇಕು, ಬರಲೇಬೇಕು. ಅಜ್ಜಿ, ಅಜ್ಜಿ. ಯಾರಮ್ಮ ನೀನು? ಅಜ್ಜಿ, ವೈದ್ಯರಿದ್ದಾರ ಅಜ್ಜಿ? ಮಲ್ಕೊಂಡವ್ನೆ? 3 ದಿವಸದಿಂದ ನಮ್ಮ ಅಪ್ಪಯ್ಯನ ಮೈಗೆ ಹುಷಾರಿಲ್ಲ. ನಾನ ತಪ್ಪಿ ಬಿತ್ಕೊಂಡವ್ನೆ. ಔಷಧಿ ಕೊಟ್ಟಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತಾನೆ ಅಜ್ಜಿ. ಬಸಿ ಬೇಗ ವೈದ್ಯನ ಎಪ್ಸಜ್ಜಿ. ಯೋ, ಹೇಳದ್ನಲ್ಲಮ್ಮ ಅವ್ರಿಗೆ ಮೈ ಹುಷಾರಿಲ್ಲ, ಮಲ್ಕೊಂಡವ್ನೆ ಅಂತ. ಎಪ್ಸಜ್ಜಿ, ನಿಂದಮ್ಮಯ್ಯ ಅಂತೀನಿ, ವಸಿ ಬೇಗ ಎಪ್ಸಜ್ಜಿ. ಅಜ್ಜಿ, ಅವ್ರಿಗೊಂಚೂರು ಎಚ್ಚರ ಆದ್ರೆ ಅವ್ರನ್ನ ಪಟ್ನ ಕರ್ಕೊಂಡು ಹೋಗ್ತೀವಜ್ಜಿ. ಎಪ್ಸಜ್ಜಿ, ನಿಂದಮ್ಮಯ್ಯ ಅಂತೀನಿ. ಹೋಗಮ್ಮ, ಅವನಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ನನ್ಗೆ ಗೊತ್ತಿರ್ಲಿಲ್ವಾ? ನಾನು ರಾಗಿಣಿ, 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 ರಾಗಿಣಿ. ಬಿಡ. ನನ್ನ ಮಗನ್ ಯಾಕಪ್ಪ ಹೊಡೆದ್ರಿ? ಅವನು ಏನಪ್ಪ ಮಾಡ್ದ? ಇವ್ರು ನೋಡಿಯದೇನ್ ಬಂತಜ್ಜಿ, ಸ್ವಲ್ಪ ತಡವಾಗಿ ನೀವು ಬಂದಿದ್ರೆ ಕತ್ರ ಸಾಕ್ಬಿಡ್ತಿದ್ವಿ. ಗೋಪಾಲ, ಗೋಪಾಲ, ಏನಾಯ್ತು ನಿಂಗೆ? ಮನೇಲಿ ಇವನಿಗೆ ಸುಖ ಸಿಕ್ಕಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಕಂಡವ್ರು ಹೆಂಗಸ್ರ ಮೇಲೆಲ್ಲ ಹಿಂಗ್ ಬೀಳ್ತಾವನೆ. ಎಂಡ್ರಾದವಳು ಗಂಟನ್ ತಾವ್ ಮಲ್ಗಿದ್ದಿದ್ರೆ ಹಿಂಗ್ಯಾಕಾಗ್ತಿತ್ತು?
ನಿನ್ಗಿನ್ನೂ ಬುದ್ಧಿ ಬಂದಿಲ್ಲ. ನನ್ನ ಮೊಮ್ಮಗನ್ ನಾವು ಹುಚ್ಚಿನಾಗಿ ಮಾಡಿ ಮಾನ ಮರ್ಯಾದೆ ಬಿಟ್ಟು ಊರು ಕೇರಿ ಎಲ್ಲ ಅಲಿಯಾಗಿ ಮಾಡ್ದೆ. ಇಲ್ಲಿ ವ್ರತ ಮಾಡ್ತಾ ಕೂತಿದ್ದೀಯ. ಸಾಕ್ ಮಾಡು ನಿನ್ನ ವ್ರತನ. ಸಂತೋಷವಾಗಿರೋ ಸಂಸಾರಕ್ಕೆ ವ್ರತ ಅನ್ನೋ ಮುಳ್ಳು ಚುಚ್ಚಿ ಗಾಯ ಮಾಡ್ಕೊಂಡಿದ್ಯಾ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಹೀಗೆ ವ್ರತ ಅಂತ ಕೂತ್ರೆ ನನ್ನ ಮೊಮ್ಮಗನಿಗೆ ಇನ್ನೊಂದು ಹೆಣ್ಣು ತಂದೆ ಮದುವೆ ಮಾಡ್ತೀನಿ. ಹುಷಾರ್. ನೀನು ಮುತ್ತೈದೆಯಾಗಿರಬೇಕಾದರೆ ನನಗೆ ತಾಳಿ ಭಾಗ್ಯ ಬೇಕು. ಅತಿಥಿ ಸತ್ಕಾರ ಮಾಡದವಳ ಪತಿ ಹಾಗೂ ಮಾತು ತಪ್ಪಿದ ಸತಿ ಇಬ್ಬರು ಬಿರುಗಾಳಿಗೆ ಸಿಕ್ಕಿದ ತರಗಿಲಿಯಾಗುತ್ತೀರಾ. ಇವಳು ಹೆಣ್ಣಲ್ಲ, ರಾಕ್ಷಸಿ. ಮನೇಲಿ ಸುಖ ಸಿಗಕ್ಕಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಕಣ್ಕಂಡು ಹೆಂಗಸ್ರ ಮೇಲೆಲ್ಲ ಹಿಂಗ್ ಬೀಳ್ತಾವನೆ. ನಾಗೇಂದ್ರ, ಎಲ್ಲ ನಿನಗೆ ಒಪ್ಪಿಸಿದ್ದೇನೆ. ಭಾನುಮತಿ, ನನಗ್ ಗೊತ್ತಮ್ಮ ನೀನ್ ಈ ನಿರ್ಧಾರಕ್ಕೆ ಬರ್ತೀಯಾ ಅಂತ. ಅಮ್ಮ, ನಿಮ್ಮ ಮಾತನ್ನ ಪಾಲಿಸಬೇಕಾದ್ರೆ ನನಗೆ ಬೇರೆ ಮಾರ್ಗವೇ ಇಲ್ಲ. ಹಾಗೇನಾದ್ರೂ ಬೇರೆ ಮಾರ್ಗ ಇದ್ರೆ ನನಗೆ ದಯವಿಟ್ಟು ಹೇಳ್ತೀರಾ? ಮಾರ್ಗ ಮಾರ್ಗ ಮಾರ್ಗಗಳು ಇದ್ದರೆ ಹೇಳು. ಅದಕ್ಕೆ ಪ್ರತಿಯಾಗಿ ಅಸ್ತ್ರಗಳು ನನ್ನ ಬಳಿ ಇವೆ. ನಿನ್ನ ಭಾನುಮತಿಗೆ ಮಾರ್ಗಗಳು ಇದ್ದಷ್ಟು ಕಷ್ಟಗಳು ಎದುರಾಗಲಿವೆ. ಅಮ್ಮ, ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ಭಾನುಮತಿ, ನಿನ್ಗಿರೋದೊಂದೇ ಮಾರ್ಗ, ವ್ರತ. ಅದನ್ ಮಾತ್ರ ಮರಿಬೇಡಮ್ಮ. ನನಗೆ ನನ್ನ ಗಂಡನ ಪ್ರಾಣಕ್ಕಿಂತಲೂ ಹೆಚ್ಚು ಯಾವುದೂ ಇಲ್ಲ. ಒಟ್ಟು ಮಾತನ್ನ ನಾನು ಯಾವತ್ತೂ ತಪ್ಪೋದಿಲ್ಲ. ರಾಗಿಣಿ, ರಾಗಿಣಿ, ನೋಡಿದ್ರ ನನ್ನ ಮೊಮ್ಮಗನಿಗೆ ಎಂತ ಪರಿಸ್ಥಿತಿ ಬಂತು. ಯಾರಮ್ಮ ಈ ಹುಡುಗಿ? ಅಜ್ಜಿ, ನಾನ್ ವ್ರತ ಬಿಡೋಕಾಗಲ್ಲ. ನೀವು ಮತ್ತೊಂದು ಹುಡುಗಿನ ತಂದು ನಿಮ್ಮ ಮೊಮ್ಮಗನಿಗೆ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೂ ಮುಂಚೆ ನಾನೇ ಈ ಹುಡುಗಿನ ಕರ್ಕೊಂಡ್ ಬಂದೆ ಅಜ್ಜಿ. ರಾತ್ರಿ ಹೇಳಿದ್ದು ನನಗ್ ಕೋಪ ಬಂದಮ್ಮ. ಅಜ್ಜಿ, ಕೋಪ ಬಂದಿದ್ದು ತಾಪದಿಂದ, ತಾಪ ಬಂದಿದ್ದು ಈ ಭಾನುಮತಿ ವ್ರತದಿಂದ. ನಿಮಗೂ ಅವ್ರಿಗೂ ತುಂಬಾ ನೋವಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಸವತಿಯಾಗಿ ವ್ರತ ಮಾಡ್ತಾ ಇರ್ತೀನಿ. ಹಾಗಂತ ನಾನು ಇವಳಿಗೆ ಆ ದೇವ್ರೆದ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಜ್ಜಿ. ಮಾತು ಕೊಟ್ಟಿದ್ದಾಳ. ಮಾತು ಯಾರು ಕೇಳ್ ಮಾತು ಕೊಟ್ಟೆ? ನನ್ ಕೇಳ್ ಮಾತು ಕೊಟ್ಯಾ ಇಲ್ಲ ಅಜ್ಜಿನ್ ಕೇಳ್ ಮಾತು ಕೊಟ್ಯಾ? ಮನೇಲಿ ಹಿರಿಯೋರು ಹಾಕಿದ್ ಗೆರೆನ ದಾಟಬಾರ್ದು ನೀನು. ಏನೋ ಸಂಸಾರದಲ್ಲಿ ಒಂದ್ ಮಾತು ಬರುತ್ತೆ ಹೋಗುತ್ತೆ. ತುಣಾನ ಬೆಟ್ಟ ಮಾಡ್ಬಿಟ್ಟಿದ್ಯಾ. ಅಪ್ಪ, ಗುಡ್ಡ ಆಗೋದನ್ನ ನನ್ ಕಂಠೆಷ್ಟು ಹಗೂರ ಮಾಡಿದೀನಪ್ಪ. ನನ್ ಮಾತ್ ಕೊಡೋಕ್ಕಿಂತ ಮುಂಚೆ ಕೇಳಿದ್ರು ಈಗಾಡೋ ಮಾತುಗಳೇ ಬರ್ತಿದ್ವಪ್ಪ. ಭಾನು, ಇದೇನ್ ಕನಸು ನನ್ಸು? ಅಜ್ಜಿ, ಹಿರಿಯರ ಬಾಯಲ್ಲಿ ಬಂದ ಮಾತುಗಳು ಯಾವತ್ತೂ ಸುಳ್ಳಾಗಲ್ವಂತೆ. ನಿಮ್ಮ ಮನಸ್ಸಿನಿಂದ ಹೊರ ಬಂದಿರೋ ವಿಷಯ ನನ್ನಿಂದ ನನಸಾಗ್ಲಿ ಅಜ್ಜಿ. ಅಯ್ಯೋ ಭಾನು, ಅಂತ ದುರ್ಬುದ್ಧಿ ನನಗಿಲ್ಲಮ್ಮ. ಯಾವ ಕೆಟ್ಟ ಗಳಿಗೆಯಲ್ಲಿ ನಾನು ಆ ಮಾತನ್ನು, ಅವನ ಅವಸ್ಥೆ ನೋಡ್ಲಾರ್ದೆ ನಾನು ಹಾಗನ್ಬಿಟ್ಟೆ. ನೋಡಮ್ಮ, ವಯಸ್ಸಾದ್ಮೇಲೆ ಅರಳೋ ಮರಳೋ ಅಂತಾರೆ. ಮನಸ್ಫೂರ್ತಿ ನಾನು ಅಂದಿದ್ರೆ ನನ್ ಬಾಯಿನ ಹುಳ ಬೀಳಿ. ತಪ್ಪಾಯ್ತಮ್ಮ. ಮೊದಲು ಹುಡುಗಿನ ಆಚೆ ಕಳ್ಸು. ನೀನೇ ನನ್ನ ಮೊಮ್ಮಗಳು, ಮಗಳು, ಸೊಸೆ ಕಣವ್ವ, ಕಣವ್ವ. ಅಜ್ಜಿ, ನೀನ್ ಅನ್ಕೊಂಡ್ ಹಾಗೆ ನಾನೆಲ್ಲ ಆಗಿರ್ತೀನಿ. ನನ್ನಿಂದ ಬಿಟ್ಟು ಎಲ್ಲ ಹೋಗೋದು? ನಾನು ಇಲ್ಲೇ ನಿಮ್ ಜೊತೆನೆ ಇದ್ಕೊಂಡು ಈ ನನ್ ವ್ರತನ ಮುಂದುವರಿಸ್ಕೊಂಡು ಸುಮಂಗಲಿ ಆಗಿರ್ತೀನಿ ಅಜ್ಜಿ, ಸುಮಂಗಲಿ ಆಗಿರ್ತೀನಿ. ಭಾನು,
ಹುಚ್ಚುಚ್ಚಾಗ ಆಡ್ಬೇಡ. ನಾಳೆ ಊರ್ ಜನ ಎಲ್ಲ ಏನಂತಾರೆ? ಅವ್ರ ಮುಖ ತೋರ್ಸೋದಾದ್ರು ಹೇಗೆ? ನಿನ್ ಗಂಡನ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಅಂತ ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ. ಅದನ್ನ ಸ್ಥಿಮಿತದಲ್ಲಿ ಇಟ್ಕೋ. ನೀನೇನ್ ತಿಳ್ಕೊಂಬಿಟ್ಟಿದ್ಯಾ ಅಂದ್ರೆ ನಾನ್ ಪೂಜೆ ಪುನಸ್ಕಾರ ಮಾಡಿದ ತಕ್ಷಣನೇ ನಾನು ಮಹಾಪತಿವ್ರತೆ ಅಂತ. ಅದು ಶುದ್ಧ ಸುಳ್ಳು. ಜ್ಞಾನಿಗಳು ಏನ್ ಹೇಳ್ತಾರೆ ಗೊತ್ತಾ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಗೇಶು ಮಾತಾ, ಶಯನೇಶು ರಂಭ ಅಂತ. ಅರ್ಥವಾಯ್ತಾ ಮಗಳೇ? ನಿನ್ ಗಂಡ ಸಿಕ್ಕಿದ ಹೆಣ್ಮಕ್ಳು ನೋಡಿದ ತಕ್ಷಣನೇ ಅವ್ರು ಬೆನ್ನತ್ಕೊಂಡು ಹೋಗ್ತಾನೆ. ಅವನು ಆ ರೀತಿ ಹೋಗದೆ ಇರೋ ಹಾಗೆ ನಿನ್ ಕಡೆ ಸೆಳ್ಕೋಬೇಕು. ಅಂದ್ರೆ ನೀನ್ ಅವನ ಸೇವೆ ಮಾಡಿ ಅವನ ಮನಸ್ಸು ಒಲಿಸ್ಕೊಂಡು ಅವನ ಚೆನ್ನಾಗಿ ನೋಡ್ಕೋಬೇಕು. ಆಗ ಮಾತ್ರ ನೀನ್ ಪತಿವ್ರತೆ ಆಗಕ್ ಸಾಧ್ಯ. ಅರ್ಥವಾಯ್ತಾ? ಅಪ್ಪ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಈಗ ನನ್ ಸ್ಥಿತಿ ಹೇಗಿದೆ ಅಂದ್ರೆ ಮುಳ್ಳಿನ ಬೇಲಿ ಮೇಲೆ ರೇಷ್ಮೆ ಸೀರೆ ಹಾಸ್ತಾಗಿದೆ. ಹುಷಾರಾಗಿ ತೆಕ್ಕೊಂಡ್ರೆ ಸೀರೆ ಉಳಿಯತ್ತೆ, ಅವಸರ ಪಟ್ರೆ ಹರಿದು ಹೋಗುತ್ತೆ. ಇದು ಒಂದ್ ಸತಿ ನನ್ನ ಇಷ್ಟದ ಪ್ರಕಾರ ನಡ್ಕೊಳಕ್ಕೆ ಅವಕಾಶ ಮಾಡ್ಕೊಡಿಪ್ಪ. ನಾನ್ ಎಷ್ಟು ಸಾರಿ ಬೇಡ ಬೇಡ ಅಂದಿದ್ದನ ಮತ್ತೆ ನೀನ್ ಅದನ್ನೇ ಸಾಧನೆ ಮಾಡಕ್ ಕೊಟ್ಟಿದ್ಯಲ್ಲ. ಇವತ್ತಿನಿಂದ ನನ್ನ ಭಾಗಕ್ಕೆ ನನ್ನ ಮಗಳಿಲ್ಲ, ಅವಳು ಸತ್ತೋದ್ಲು ಅಂತ ತಿಳ್ಕೊಂಡಿದೀನಿ. ಭಾನು, ಆಗಿದ್ದಾಗೋಯ್ತು. ನನ್ ಮಾತ್ ಕೇಳು. ಅವಳ ಆಚೆ ಕಳ್ಸು. ಏನಮ್ಮ, ಅವಳಗ್ ಬುದ್ಧಿ ಇಲ್ಲ ಅಂದ್ರೆ ನಿನಗ್ ಬುದ್ಧಿ ಇಲ್ಲ? ನಿನಗೆ ಮದುವೆ ಆಗಿರೋ ಗಂಡ ಬೇಕಾ? ಬೇರೆ ಗಂಡುಗಳೇ ಸಿಕ್ಲಿಲ್ವಾ? ನೋಡಮ್ಮ, ನಿನಗೆ ದುಡ್ಡು ಕಾಸು ಬೇಕು ಅಂದ್ರೆ ನಾನು ಕೊಡ್ತೀನಿ. ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊ. ನಿನಗೆ ಅಪ್ಪ ಅಮ್ಮ ಯಾರು ಇಲ್ವಾ? ನಿಮ್ದು ಯಾವ ಊರು? ಅಜ್ಜಿ, ನೀ ಹೇಳೋದು ಕೇಳೋದು ಎಲ್ಲ ಸರಿ, ಆದ್ರೆ ಬೆಂಕಿ ಹತ್ತಿ ಉರಿತಾ ಇರೋ ಮನೆನ ಆರಿಸ್ಬೇಕಾಗಿದೆ. ನೀ ತಣ್ಣನೆ ನೀರಾಗು, ನಾನು ಆರಿಸೋ ಕೆಲ್ಸ ಮಾಡ್ತೀನಿ. ನಾನೀಗಾಗ್ಲೇ ಇವಳಿಗೆ ಆ ದೇವ್ರ ಮುಂದೆ ಮಾತು ಕೊಟ್ಬಿಟ್ಟಿದ್ದೀನಿ. ಅಜ್ಜಿ ಒಪ್ಕೋ ಅಜ್ಜಿ, ದಯವಿಟ್ಟು ಒಪ್ಕೋ. ಹೇಗೆ ಒಪ್ಕೊಳ್ಳವ್ವ? ನನ್ನೇನು ಕಲ್ಲು ಬಂಡೆ ಅಂತ ತಿಳ್ಕೊಂಡಿದ್ದೇನವ್ವ? ಇಲ್ಲವ್ವ, ನಾನು ಮೇಣದ ಬತ್ತಿ ಕಣವ್ವ. ಹಾಗಾದ್ರೆ ನಾನು ಕತ್ಲಲ್ಲಿದ್ದೀನಿ, ಬೆಳಕು ಬೀರಜ್ಜಿ. ಭಾನು, ಬಿರುಗಾಳಿಗೆ ಸಿಕ್ಕಿ ಒದ್ದಾಡ್ತಾ ಇದ್ದೇನೆ. ಆರ್ದೇ ಇದ್ರೆ ಬೆಳಕು, ಆರಿದ್ರೆ ಕತ್ಲು ಕಣವ್ವ, ಕತ್ಲು. ಅಮ್ಮ, ಏನು ಅಂದ್ರೆ ಹೇಳಿ ಮೇಲೆ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ನನ್ ಬಿಟ್ಟೆಲ್ಲೂ ಹೋಗ್ಬೇಡ ರಾಗಿಣಿ, ನನ್ ಬಿಟ್ಟೆಲ್ಲೂ ಹೋಗ್ಬೇಡ ರಾಗಿಣಿ. ಏನು ಅಂದ್ರೆ ನೀವ್ ಇಷ್ಟಪಟ್ಟಿರೋ ರಾಗಿಣಿನ ಕರ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. 24 ಗಂಟೆಗಳ ಕಾಲ ನಿಮ್ ಹತ್ರ ನಿಮ್ ಜೊತೆನೇ ಇರ್ತಾಳೆ. ತಗೊಳ್ಳಿ ತಾಳಿ, ಕಟ್ಟಿ. ಸುಳಿಯಲ್ಲಿ ಸಿಕ್ಕಿ ಪತಿಯಿಂದ ದೂರಾದೆಯ. ಬಳ್ಳಿಯೇ ಇಂದು ನೀನ್ಯಾಕೆ ದೂರಾದೆಯೋ? ಇಟ್ಟು ತುತ್ತನ್ನು ಉಣಿಸಿದ ತಂದೆ, ಮನದಲ್ಲಿ ಮನೆ ಕೊಟ್ಟು ಪ್ರೀತಿ ತೋರಿದ ತಂದೆ.
ಬೆಳೆಸಿದ ತಂದೆ, ಮನದಲ್ಲಿ ಮನೆ ಕೊಟ್ಟು ಪ್ರೀತಿ ತೋರಿದ ತಂದೆ, ಇಂದು ನಿನ್ನನ್ನು ಕೀಳೆಂದು ಸಿಡಿದೆದ್ದ ತಂದೆ ಮಗಳ ಸಂಬಂಧ ದೂರಕ್ಕೆ ತಳ್ಳಿದ. ಬರಿ ದುಃಖವೇ ಬದುಕಾಗಿದೆ, ನಿನ್ನ ಪೂಜೆಗೆ ಬೆಲೆಯಲ್ಲಿದೆ, ಕಣ್ಣೀರ ಮಡುವಲಿ ನಿನ್ನ ಮುಳುಗಿಸಿದ. ಹಿಡಿದ ಪತಿಯೇ ನಿನ್ನಿಂದ ದೂರಕ್ಕೆ ಸರಿದು ಹೋದದ್ದು ವಿಧಿಯೇ. ಸಪ್ತಪದಿಯನ್ನು ತುಳಿದು ಕೈ ಹಿಡಿದ ಪತಿಯೇ ನಿನ್ನಿಂದ ದೂರಕ್ಕೆ ಸರಿದು ಹೋದದ್ದು ವಿಧಿಯೇ. ತಾನೆ ಕಟ್ಟಿದ ಮಾಂಗಲ್ಯವ ತಾಹರಿದ, ನೀನೆ ನನ್ನ ಈ ಜೀವ ಎಂದವ ಕಾಡಿದ. ನಿನ್ನ ಬಾಳಿಗೆ ನೆಲೆಯಲ್ಲಿದೆ, ನಿನ್ನ ನೋವಿಗೆ ಕೊನೆಯಲ್ಲಿದೆ, ಗುರಿಯಿಲ್ಲದಾಗಿದೆ ನಿನ್ನ ಬಯಣದಲ್ಲಿ. ಓ ಬಳ್ಳಿಯೇ, ಇಂದು ನೀನ್ಯಾಕೆ ದೂರಾದೆಯೋ. ಮರದ ಸರೆ ನಿನಗೆ ದೊರಕದೆ, ಮರದ ಸರೆ ನಿನಗೆ ದೊರಕದೆ, ದೈವಲೀಲ ಸುಳಿಯಲ್ಲಿ ಸಿಕ್ಕಿ ಪತಿಯಿಂದ ದೂರಾದೆಯ. ಓ ಬಳ್ಳಿಯೇ, ಇಂದು ನೀನ್ಯಾಕೆ ದೂರಾದೆಯೋ. ನಿನ್ನಿಷ್ಟದ ಪ್ರಕಾರನೇ ನನ್ನ ಗಂಡನನ್ನ ನಿನಗರ್ಪಿಸಿದ್ದೀನಮ್ಮ. ಆದ್ರೆ ಇವತ್ತಿಂದ ಅವ್ರಿಗೆ ಯಾವ ಆಪತ್ತು ಬರ್ದೇ ಇರೋ ಹಾಗೆ ನೋಡ್ಕೋ. ತಗೋ. ರಾಗಿಣಿ, ಮೋಸದಿಂದ ತಾಳಿ ಕಟ್ಕೊಂಡೆ ಅಂತ ಅಹಂಕಾರ ಪಡಬೇಡ. ಮೋಸದಿಂದ ಮೋಡಿ ಮಾಡಿದ ನೀನೇ ಮೋಸ ಹೋಗುವೆ. ನಿನ್ನ ವ್ಯೂಹಕ್ಕೆ ಚಕ್ರವ್ಯೂಹ ರಚಿಸುವೆ. ಆಳುವ ದೀಪದ ಬೆಳಕು ಜಾಸ್ತಿ ಅಂತೆ ಈಗ ನೀನು ಹೊತ್ತಿ ಉರಿತಿರುವೆ. ಬಿರುಗಾಳಿ ಬೀಸಿದರೆ ಹಾರಿ ಹೋಗುವೆ ಖಂಡಿತ. 25 ವರ್ಷಗಳಿಂದ ನಾನು ನಿನಗಾಗಿ ಕಾದಿರುವೆ. ಈಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗಂಡನ್ ಕೈ ಹಿಡಿದು ಸಾಯಿಸೋ ಉದ್ದೇಶ ಏನು ಹೇಳು. ಇಲ್ಲ ಅಂದ್ರೆ ನಿನ್ ಕಥೆ ಸಾಯಿಸ್ಬಿಡ್ತೀನಿ. ಹೇಳು ಹೇಳು.
ಹೇಳ್ತೀನಿ. 25 ವರ್ಷಗಳ ಹಿಂದೆ ಗುರುದೇವ, ಗುರುದೇವ, ನನಗೆ ಇನ್ಯಾರು ರಕ್ಷಣೆ? ನಾನು ಒಂಟಿಯಾಗಿ ಇರಲಾರೆ. ನನ್ನನ್ನು ನಿಮ್ಮ ಬಳಿ ಕರೆದುಕೊಳ್ಳಿ ಗುರುದೇವ, ಕರೆದುಕೊಳ್ಳಿ. ಅನಾಥ ರಕ್ಷಕನಿದ್ದಾನೆ, ಭಯಬೇಡ. ನಾನಿಲ್ಲದಿದ್ದರೆ ಇನ್ನೊಬ್ಬ ಬಂದಾನು, ಬರದೇ ಇರಲಾರ. ನಿನಗಾಗಿ ಹುಟ್ಟಿದವನು ನಿನ್ನನ್ನು ಹುಡುಕುತ್ತಾ ಬರಲೇಬೇಕು. ನಿನ್ನ ರಕ್ಷಣೆ ಅವನಿಂದಲೇ ಸಾಧ್ಯ. ಆದಿರು. ಗಂಧರ್ವ ಕನ್ಯೆ, ಇವಳನ್ನು ಬಲಿ ಕೊಟ್ಟರೆ ನಾನು ಸರ್ವಶಕ್ತಿಯನ್ನು ಹೊಂದಬಹುದು. ಅಮ್ಮ ರಾಗಿಣಿ, ಆಶ್ಚರ್ಯನಮ್ಮ. ನನಗ್ ಗೊತ್ತಮ್ಮ, ನಿನ್ ಗುರುಗಳು ಕಳ್ಕೊಂಡು ತಬ್ಲಿ ಆಗಿದ್ಯಾ ಅಂತ. ಅದಕ್ಕೇನಮ್ಮ ರಕ್ಷಣೆ ಮಾಡಲ್ ಬಂದೆ. ಧನ್ಯರಾದೆ. ನನಗೆ ಗೊತ್ತು, ನಿನ್ನ ಸರ್ವಶಕ್ತಿಯನ್ನು ಪಡೆಯಲು ಇವಳನ್ನು ಒಯ್ಯುತ್ತಿರುವೆ ಎಂದು. ಏ ಬರ್ಣ, ನನ್ ದಾರಿಗೆ ಅಡ್ಡ ಬರ್ಬೇಡ. ಮೊದಲಿನಿಂದ ಕೊಲ್ವು. ಗುರುದೇವನ ಆಶೀರ್ವಾದದಿಂದ ನಾನು ನಿಮ್ಮವಳಾದೆ. ನಾನು ನಿಮ್ಮ ಜೊತೆಯಲ್ಲೇ ಬರುವೆನು. ಬರುವೆಯಂತೆ. ನಾನು ನಾಗಲೋಕಕ್ಕೆ ಹೋಗಿ ನಾಗಮಾಲೆಯನ್ನು ತರುವೆನು. ಅದನ್ನು ನೀನು ಧರಿಸಿದರೆ ನಾಗಿನಿ ಆಗುವೆ. ಆಗ ನನ್ನ ಜೊತೆ ಬರಬಹುದು. ಚಂದ್ರಕಿರಣ ತಂಪಿನಲಿ ತಾಳೆಗರಿಯ ಕಂಪಿನಲಿ ಪ್ರೇಮದ ಸುನಾದ ಕೇಳಿ ಮೈ ಮನಸ್ಸು ತೇಲಿ ತೇಲಿ ಪ್ರಣಯದಾಸೆ ಹೊಮ್ಮಿದಾಗ ಗೆಳತಿ ನಿನ್ನ ಬೇಡಿದಾಗ ಪ್ರೇಮ ಚೈತ್ರದ ಕುಸುಮವೇ ಬಿಸಿ ಬೇಗೆ ತಾಳೆ ಬಾರೆ ಪ್ರಿಯೇ. ಚಂದ್ರಕಿರಣ ತಂಪಿನಲಿ ತಾಳೆಗರಿಯ ಕಂಪಿನಲಿ ಚೆಲುವ ತವರಿನಲ್ಲಿ ಸ್ವರ್ಗ ಇಳಿಸೋ ಕಲೆಯ ಅರಿತವಳೆ ಕಣ್ಣಂಚಿನ ಅಕೋಲ್ ಮಿಂಚಲಿ ಪ್ರತಿ ಇರುಳನು ನೀ ಬೆಳಕಾಗಿಸು. ನನ್ನ ಉಸಿರಿನಲ್ಲಿ ನಿನ್ನ ಪ್ರೀತಿ ಹೃದಯ ಮುಚ್ಚಿಡುವೆ ಹಸಿರುಲ್ಲಿನ ಹಿಮದು ಮಂಚರಿ ನಡು ಇರುಳನು ನಿರಂಗರಿಸು. ಪ್ರೇಮ ನಿತ್ಯ ನೂತನ
ಕಿರಣ ತಂಪಿನಲಿ ತಾಳೆಗರಿಯ ಕಂಪಿನಲಿ ಸಾಗಿಸು ಕ್ಷಣವಾಳೆನು ನಾನೇನಿಲ್ಲದೆ ಹೂವ ದಳವ ಬಿಡಿಸಿ ಮಗುವ ಉಣಿಸು ಇಲ್ಲೇ ಬಾನಲ್ಲೇ ತೂಗಾಗಿದೆ ಮೈ ಬಿರುಸಾಗಿದೆ ಮನ ಮಿಡುಕಿದೆ ಸುಖ ಬೇಡಿದೆ ಶಶಿಯ ತರಲು ಪೂರ್ಣಿಮಾ ಪ್ರೇಮಿಗಳಿಗೆ ಸಂಭ್ರಮ ಅದರ ಸೇರಲು ಪ್ರೇಮ ಬಾಡದ ಸುಮ ಬಾರೆ ಬಾನ ತಾರೆ ಚಂದ್ರ ಕಿರಣ ತಂಪಿನಲಿ ತಾಳೆಗರಿಯ ಕಂಪಿನಲಿ ಪ್ರಣಯ ದಾಸೆ ಹೊಮ್ಮಿದಾಗ ಗೆಳತಿ ನಿನ್ನ ಬೇಡಿದಾಗ ಪ್ರೇಮ ಚೈತ್ರದ ಕುಸುಮವೇ ಬಿಸಿ ಬೇಗೆ ತಾಳೆ ಬಾರೆ ಅಳಬೇಡ. 25 ವರ್ಷಗಳ ಕಾಲ ಇದೇ ಸಮಾಧಿ ಬಳಿ ಕುಳಿತು ತಪಸ್ಸು ಮಾಡು. ಮಗುವನ್ನು ದಾರಿಯಲ್ಲಿ ಇಟ್ಟು ಬಾ. ಮಕ್ಕಳಿಲ್ಲದ ದಂಪತಿಗಳು ಒಯ್ಯುವರು. ಮಗು ಬೆಳೆದು ದೊಡ್ಡವನಾಗಿ ಅವನಿಗೂ 25 ವರ್ಷ ತುಂಬುತ್ತಲೇ ಮತ್ತೆ ನೀನು ಅವನನ್ನು ಪಡೆಯಬಹುದು. ಅಲ್ಲಿಯವರೆಗೂ ನನ್ನ ವಯಸ್ಸು ಚಿಂತಿಸಿದರೆ ಈಗಿರುವಂತೆಯೇ 25 ವರ್ಷಗಳ ನಂತರ ತರುಣಿಯಾಗಿಯೇ ಇರುತ್ತೀಯ. ನನ್ನ ಕೃಪೆ ನಿನಗಿದೆ.
ಬಾರ 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 ಬಾರಮ್ಮ 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 ಅಳಬಾರ್ದಮ್ಮ. ಇಷ್ಟು ಮುದ್ದಾದ ಮಗುನ ಯಾರು ಬಿಟ್ಟೋದ್ರು? ಯಾರೂ ಇಲ್ವಲ್ಲ? ನಾವು ಮುದ್ದೆ ಮಾಡ್ಕೊಂಡು ನಮ್ಮನ್ನು ಸುಖಾಗ್ರಕ್ಕೆ ಬಿಡದಿಲ್ವಲ್ಲ, ನೀನು ಒಂದು ಹೆಣ್ಣ, ರಾಕ್ಷಸಿ, ಪಿಶಾಚಿ. ಕೆಟ್ಟ ಗಳಿಗೆಲ್ಲ ಗಂಟು ಬಿದ್ದಿಯಲ್ಲ. ದಯವಿಟ್ಟು ನನ್ ಮಾತು ಕೇಳ್ರಿ. ಇವಳು ಯಾರು ಅಂತ ನಿಮಗ್ ಗೊತ್ತಾದ್ರೆ. ಬಾನು, ಯಾಕಮ್ಮ ಏನೇನ ಮಾತಾಡ್ತಿದ್ಯಾ? ಏಯ್, ನೀನ್ ಜಾಸ್ತಿ ಮಾತಾಡ್ಬೇಡ. ಕಿರಿಚಬೇಡ, ನನ್ ರಾಗಿಣಿ ಏನು ಅಂತ ನನಗೆ ಗೊತ್ತು. ನಿಂತ್ಕೊಳ್ಳ. ನೀನ್ ಯಾಕಮ್ಮ ಅಳ್ತೀಯ? ನಾವೆಲ್ಲಾದ್ರೂ ಹೋಗೋಣ, ಇವರೇ ಇಲ್ಲ ಇದ್ಕೊಳ್ಳಿ. ನೀವೆಲ್ಲೂ ಹೋಗೋದ್ ಬೇಡ, ನಾವೇ ಹೋಗ್ತೀವಿ. ನಮ್ಗೆ ದರಿದ್ರ ಸಂಸಾರ ಬೇಡ, ನೀವೇ ಇರಿ. ಅಜ್ಜಿ ಅಜ್ಜಿ ಹೋಗ್ಬೇಡ ಅಂತ ಹೇಳಜ್ಜಿ, ಹೇಳಜ್ಜಿ. ಏನು ಅಂದ್ರೆ ನಿಂತ್ಕೊಳ್ರಿ, ನಮ್ಮೇಳಿ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ. ದಯವಿಟ್ಟು ನಿಮ್ ಕೈ ಮುಗಿಸ್ಕೊಳ್ಳಿ.
ಸ್ವಾಮಿಯ ಹೃದಯದಲ್ಲಿ ದಾರಿ ತೋರಿ ಬಾಳದೀಪ ಬೆಳಗಿಸು ಸ್ವಾಮಿ ಬೇರೆ ಏನು ಬೇಡಲಾರೆ ಭಕ್ತರ ಪ್ರೇಮಿ ಕೈ ತೋರೋ ಭವ್ಯನೇ ಶ್ರೀನಾಗಾಭರಣನೇ ನಾನಿನ್ನೇ ನಂಬಿಹೆ ಹೇ ಗಂಗಾ ಪ್ರೀತನೇ ಈ ಜೀವ ಸುಮವನ ಕೊಡುವೆ ಮಾಂಗಲ್ಯ ಭಾಗ್ಯ ಉಳಿಸು ಓ ಭರಣ ನಾಗಾಭರಣ ಓ ಭರಣ ನಾಗಾಭರಣ ಭಾನುಮತಿ ಭಾನುಮತಿ ಹೇಳು ಹೇಳು ಮಗಳೇ ಹೇಳು. ಸ್ವಾಮಿ ಸ್ವಾಮಿ ಅಲ್ಲಲ್ಲ ಇಲ್ಲಿ ನೋಡು ಕಲ್ಲು ಕರಗಿಸುವ ನಿನ್ನ ಕೂಗಿಗೆ ಒಲಿದು ಸೇವಕನಾಗಿ ಬಂದಿರುವ ಈ ನಿನ್ನ ಸ್ವಾಮಿಯನ್ನು ನೋಡು. ನನ್ನ ಆರಾಧ್ಯ ದೈವ ನಾಗಾಭರಣ ಇದು ಕನಸು ಇಲ್ಲ ನನಸು ಎರಡೂ ಎಂದು ತಿಳಿದುಕೋ. ನೀನು ನನ್ನ ಋತುಗೈದು ಪತಿಯ ಪ್ರಾಣ ಉಳಿಸಲು ಸಕಲ ಭೋಗ ಭಾಗ್ಯಗಳನ್ನೆಲ್ಲ ತಿರಸ್ಕರಿಸಿ ಕಷ್ಟ ಕಾರ್ಪಣ್ಯ ನಿಂದನೆಗಳನ್ನು ಸ್ವೀಕರಿಸಿ ಸದಾ ನನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆದದ್ದು ಕನಸು. ಭಕ್ತಳ ಭಕ್ತಿಗೆ ಮೆಚ್ಚಿ ಸೇವಕನಾಗಿ ನಿನ್ನೆದುರು ನಿಂತಿರುವುದು ನನಸು. ನನ್ನ ಪತಿಯ ಪ್ರಾಣ ಎಲ್ಲಿ ಹೋಗುತ್ತದೆ? ಪತಿವ್ರತೆಯ ಪತಿಯ ಪ್ರಾಣ ಹೋದರೆ ಜಗತ್ತೇ ಪ್ರಳಯವಾದರೆ ಅಷ್ಟಶಕ್ತಿಗಳಲ್ಲಿ ಪತಿವ್ರತಾ ಶಕ್ತಿಯೇ ಮಿಗಿಲು. ಮಹಾಪತಿವ್ರತೆಯ ಅಗ್ನಿ ಪರೀಕ್ಷೆಯಾಗಿ ನಡೆದ ನಾಟಕ ಕೇವಲ ಕ್ಷಣಿಕ. ಸ್ವಾಮಿ ನನ್ನ ಸ್ವಾಮಿಯಲ್ಲಿ ನಿನ್ನ ಸ್ವಾಮಿ ನಾನಿರುವಾಗ ನನ್ನ ಸ್ವಾಮಿ ಎಂಬುದೇ ನಾವಿಬ್ಬರೂ ಒಂದೇ. ಅಹಂ ಬ್ರಹ್ಮಾಸ್ಮಿ. ಸ್ವಾಮಿ ಅರಿತೆ ನೋಡಳು ನಾನು ಅರಿತೆಯಲ್ಲವೇ ಲೌಕಿಕ ಸ್ವಾಮಿಯಾಗಿ ಆ ನಾಗಾಭರಣ ದೇಹದ ರೂಪದಲ್ಲಿ ನಿನ್ನ ಜೊತೆಯಾಗಿರುವಂತೆ ಪಾರಮಾರ್ಥಿಕವಾಗಿ ಆತ್ಮದ ರೂಪದಲ್ಲಿ ನಾನು ನಿನ್ನ ಜೊತೆಯಾಗಿರಬೇಕು. ಪತಿ ಎಂಬ ದೇಹ ಧರಿಸಿದ ಸ್ವಾಮಿಗೆ ಆಪತ್ತು ಕಂಟಕ ಬಂದಾಗ ಸತಿಯಾದವಳು ಪತಿ ಪರಮಾತ್ಮನ ಸೇವೆಗೈದು ಪತಿಯ ದೇಹವನ್ನು ಕಾಪಾಡಿಕೊಂಡು ಹೋಗುವುದೇ ಪತಿವ್ರತಾ ಧರ್ಮ. ಈ ಜಗತ್ತಿನಲ್ಲಿ ನಿನ್ನಂಥವರು ಇರುವುದರಿಂದಲೇ ಈ ಜಗತ್ತು ಇನ್ನೂ ನಿಂತಿರುವುದು. ಯಾವತ್ತು ಈ ಜಗತ್ತಿನಲ್ಲಿ ಪತಿವ್ರತಾ ಧರ್ಮ ಸಂಪೂರ್ಣ ಶೂನ್ಯವಾದಾಗ ಜಗತ್ತಿನ ವಿನಾಶ ಖಂಡಿತ. ಅದುವೇ ಪ್ರಳಯ. ಮನುಕುಲ ಉಳಿಯಬೇಕಾದ್ರೆ ಮಾನವರಲ್ಲಿ ಪತಿವ್ರತೆಯರನ್ನು ನೋಡುವ, ಕೇಳುವ, ಆಡುವ ರೀತಿ ನೀತಿ ಮಾತುಗಳಾದರೂ ಒಳ್ಳೆಯವಾಗಿರಬೇಕು. ಆಗ ಪತಿವ್ರತೆಯರ ಪುಣ್ಯದ ಅಂಶ ಅವರಿಗೂ ಲಭಿಸುತ್ತದೆ. ನಾನು ಹೇಳುವುದು ಎಲ್ಲ ಅರಿತ ನಿನಗಾಗಿ ಅಲ್ಲ, ಏನೂ ಅರಿಯದ ಮುಗ್ಧ ಮಾನವರಿಗಾಗಿ. ಸ್ವಾಮಿ ಧನ್ಯಳಾದೆ. ಇಷ್ಟಾರ್ಥ ಸಿದ್ಧಿರಸ್ತು. ಬನು ಏನಿದೆಲ್ಲ? ಸ್ವಾಮಿ ಯಾಕೆ ಬನು ಏನಾಯ್ತು? ಸ್ವಾಮಿ ಸ್ವಾಮಿ ಯಾರಿವಳು? ನನ್ನನ್ನು ಕಾಪಾಡಿ. ಆಶ್ಚರ್ಯವಾಗುತ್ತಿದೆಯೇ? ಅವರೆಲ್ಲ ಸರ್ಪದೋಷ ನಾಗದೋಷದ ಫಲವಾಗಿ ಶಾಪಗ್ರಸ್ತರಾದವರು. ನಿನ್ನ ಪತಿವ್ರತಾ ಧರ್ಮದಿಂದ ಅವರ ಶಾಪ ವಿಮೋಚನೆಯಾಗಿ ಇಷ್ಟ ನೆರವೇರಲಿ. ರಾಗಿಣಿ, ಅಲ್ಲಿ ನೋಡು. ಸನ್ಯಾಸಿನಿ, ನೀನು ಪತಿವ್ರತಾ ಧರ್ಮವನ್ನು ಜಗತ್ತಿಗೆ ಸಾರುತ್ತಾ ಹೋಗು. ನಾಗಾಭರಣನ ಪೂಜೆಗೈದವರು ಸರ್ಪದೋಷ ನಾಗದೋಷಗಳಿಂದ ಮುಕ್ತಿ ಹೊಂದುವರು.
ಎಲ್ಲರಿಗೂ ಮಂಗಳವಾಗಲಿ.